ಕಮನಹಳ್ಳಿ ಕಾಮುಕರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದು ಹೇಗೆ? ತನಿಖಾಧಿಕಾರಿಗಳಿಗೆ ಸಿಕ್ಕಿದ ಪ್ರಮುಖ ಸುಳಿವುಗಳೇನು? ಪೊಲೀಸರ ತನಿಖೆ ಯಾವ ದಿಕ್ಕಿನಲ್ಲಿ ನಡೀತು ಗೊತ್ತಾ? ಟಿವಿ9 ನಲ್ಲಿ ಕಮನಹಳ್ಳಿ ಕಿರಾತಕರ ರಹಸ್ಯ ಬಯಲು. ಇದುವೇ ಈ ಹೊತ್ತಿನ ವಿಶೇಷ ಕಾಮುಕರ ಬೇಟೆ. ಕಮನಹಳ್ಳಿ ಲೈಂಗಿಕ ದೌರ್ಜನ್ಯ ಪ್ರಕರಣ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ. ಈಗ ಆರೋಪಿಗಳು ಸಹ ಸೆರೆ ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳನ್ನ ಪೊಲೀಸರು ಹೇಗೆ ಅರೆಸ್ಟ್ ಮಾಡಿದ್ರು ಅನ್ನೋದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ನಾವೀಗ ನಿಮಗೆ ಪೊಲೀಸರ ತನಿಖೆಯ ಇಂಚಿಂಚು ಮಾಹಿತಿಯನ್ನ ನೀಡ್ತೀವಿ. ಮೊದಲಿಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ನಡೀತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋಕು ಮುನ್ನ ಜನವರಿ 1ರ ಮಧ್ಯರಾತ್ರಿ ನಡೆದಂತ ಕೃತ್ಯದ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡ್ಬಿಡೋಣ ಬನ್ನಿ. ಇದು ಕಮನಹಳ್ಳಿಯ ಲಾರೆನ್ಸ್ ರಸ್ತೆಯಲ್ಲಿ ನಡೆದಂತ ಒಂದು ಘಟನೆ. ಸರಿಯಾಗಿ ಹೊಸ ವರ್ಷಾಚರಣೆಯನ್ನ ಆಚರಿಸಿ ಅಂದ್ರೆ ಜನವರಿ 1ನೇ ತಾರೀಕಿನ ತಡರಾತ್ರಿ 2:40 ಸಂದರ್ಭದಲ್ಲಿ ಆದಂತ ಘಟನೆ ಇದು. ಸೊ 2:40 ನಲ್ಲಿ ಆಟೋದಿಂದ ಮೊದಲಿಗೆ ಓರ್ವ ಯುವತಿ ಬಂದು ಇಳಿತಾರೆ. ಆಕೆ ಸಾಕಷ್ಟು ಬೇಗನೆ ಹೆಜ್ಜೆ ಹಾಕ್ತಾ ತಾನು ತಂಗಿದ್ದಂತಹ ರೂಮಿಗೆ ಹೋಗ್ತಾರೆ. ಆಟೋದಿಂದ ಇಳಿದಂತಹ ಯುವತಿ ನಂಬರ್ 1 ಅಂದ್ರೆ ಮೊದಲ ಯುವತಿಯನ್ನ ನಾವು ನೋಡ್ತಾ ಇದೀವಿ. ಆಟೋದಲ್ಲಿ ಇಬ್ಬರು ಯುವತಿಯರು ಬಂದಿದ್ರು. ಓರ್ವ ಯುವತಿ ಮೊದಲಿಗೆ ಇಳಿತಾರೆ, ಆಟೋದಿಂದ ಇಳಿತಾರೆ. ಇನ್ನೊಂದು ಯುವತಿ ಅವರಿಗೆ ಲೈಂಗಿಕ ಕಿರುಕುಳ ಆಗುವಂಥದ್ದು, ಅವರು ಇನ್ನೂ ಕೂಡ ಆಟೋದಲ್ಲೇ ಇರ್ತಾರೆ. ಸೊ ಬೆಳಗ್ಗೆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳು ಉದ್ಭವ ಆಗಿತ್ತು, ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಸಿಕ್ತು ಅನ್ನುವಂಥದ್ದನ್ನ ನಾವು ಹೇಳಿದ್ವು. ಕೆಲವೊಂದಷ್ಟು ಗೊಂದಲಗಳಿಗೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಟ್ಟಿದ್ವಿ. ಈಗ ಯಾವ ರೀತಿ ಇಲ್ಲಿ ಆರೋಪಿಗಳ ಶಿಕಾರಿ ಆಯ್ತು ಅಥವಾ ಈ ಲೈಂಗಿಕ ದೌರ್ಜನ್ಯ ನಡೆಸಿದವರ ಶಿಕಾರಿ ಆಯ್ತು ಅಥವಾ ಅವ್ರ ಬೇಟೆ ಹೇಗಾಯ್ತು ಅನ್ನುವಂಥದ್ದು ಇಂಚಿಂಚು ಡೀಟೇಲ್ಸ್ ಟಿವಿ9 ಬಳಿದೆ. ಹಾಗೆ ಎರಡನೇ ಯುವತಿ ನಾವೀಗ ನೋಡ್ತಾ ಇದೀವಿ. ಸರಿಯಾಗಿ 2:41 ಅಂದ್ರೆ ಸರಿಯಾಗಿ ಮೊದಲ ಯುವತಿ ಇಳಿದ ನಂತರದ 1 ನಿಮಿಷದಲ್ಲಿ ಆ ಯುವತಿ ಇಳಿದು ಬರ್ತಾ ಇರ್ತಾರೆ. ಆಗ ಈ ರೀತಿಯಾಗಿ ಅಯ್ಯಪ್ಪ ಜೊತೆಗೆ ಲೆನೋ ಅನ್ನುವಂತಹ ಇಬ್ರು ಹುಡುಗರು ಅದೇ ರಸ್ತೆಯಲ್ಲಿ ಈಕೆ ಬರುವಂತದನ್ನೇ ಕಾಯ್ತಾ ಬಂದು ಅಡ್ಡಗಟ್ಟಿರ್ತಾರೆ. ಆಕೆ ಮೇಲೆ ಇವರಿಬ್ರು ಕೂಡ ಆ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಹಾಗೆ ಮತ್ತೋರ್ವ ಆರೋಪಿಗಳು ಇನ್ನಿಬ್ರು ಸುದೇಶ್ ಜೊತೆಗೆ ಸೋಮು ಇಬ್ರು ಕೂಡ ರಸ್ತೆಯ ಮತ್ತೊಂದು ಬದಿಯಲ್ಲಿ ನಿಂತು ಇವರಿಗೆ ಸಿಗ್ನಲ್ ಕೊಡುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಮೊನ್ನೆ ಜನವರಿ 1ನೇ ತಾರೀಕಿನ ತಡರಾತ್ರಿ 2:40 ನಿಂದ 2:41 ನವರೆಗೂ ನಡೆದಂತ ಅಂದ್ರೆ ಸರಿಯಾಗಿ 1 ನಿಮಿಷ 60 ಸೆಕೆಂಡ್ ಸರಿಯಾಗಿ 60 ಸೆಕೆಂಡ್ ನಲ್ಲಿ ನಡೆದಂತಹ ಘಟನೆ ಏನಿತ್ತು ಆ ಘಟನೆಯ ಸಂಪೂರ್ಣ ಚಿತ್ರಣ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯ್ತು. ಹಾಗೆ ಇದಿಷ್ಟೇ ಸಾಕಾಗಿರ್ಲಿಲ್ಲ. ಯಾಕಂತ ಅಂದ್ರೆ ಘಟನೆ ನಡೆದಂಥದ್ದು ತಡರಾತ್ರಿ. ಮೊದಲನೇದಾಗಿ ಘಟನೆ ನಡೆದಂಥದ್ದು ತಡರಾತ್ರಿ. ಸಿಸಿಟಿವಿ ಫುಟೇಜ್ ಇದ್ರೂ ಕೂಡ ಯಾವುದು ಕೂಡ ಕ್ಲಾರಿಟಿ ಇರಲಿಲ್ಲ. ಈ ರೀತಿ ದೌರ್ಜನ್ಯಕ್ಕೊಳಗಾದಂತ ಯುವತಿಯರೇ ಯಾರು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದ್ರೂ ಕೂಡ ಪೊಲೀಸರು ಆ ನಂತರ ಬೇಟೆಯಾಡ್ತಾರೆ. ಹಾಗಾದ್ರೆ ಕೀಚಕರ ಕ್ರೌರ್ಯ ಹೇಗಿತ್ತು, ಆ ನಂತರ ಅವರ ಬೇಟೆ ಹೇಗಾಯ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋದಾದ್ರೆ, ಕೀಚಕರ ಕ್ರೌರ್ಯವನ್ನ ಮತ್ತೊಮ್ಮೆ ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ, ನ್ಯೂ ಇಯರ್ ಪಾರ್ಟಿ ಮುಗಿಸಿಕೊಂಡು ಯುವತಿಯರಿಬ್ರು ಕೂಡ ಬ್ರಿಗೇಡ್ ರೋಡ್ ನಿಂದ ಬರ್ತಾ ಇರ್ತಾರೆ. ಮೆಟ್ರೋ ಸ್ಟೇಷನ್ ನ ಮೆಟ್ರೋ ಟ್ರೈನ್ ನ ಮುಖಾಂತರವಾಗಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ ಬಂದು ಇಳಿದಂತಹ ಯುವತಿಯರು ಆ ನಂತರದಲ್ಲಿ ಆಟೋ ಮುಖಾಂತರವಾಗಿ ತಾವು ತಂಗಿದ್ದಂತಹ ಲಾರೆನ್ಸ್ ರಸ್ತೆಯ ಕಡೆಗೆ ಬರ್ತಾರೆ. ಎಂಜಿ ರಸ್ತೆಯಲ್ಲಿ ಪಾರ್ಟಿ ಮುಗಿಸಿಕೊಂಡು ಇಬ್ರು ಯುವತಿಯರು ಆಟೋದ ಮುಖಾಂತರವಾಗಿ ಹೊರಟಿರ್ತಾರೆ. ಆಟೋದಲ್ಲಿ ಇಬ್ರು ಕೂಡ ಆಗಮಿಸ್ತಾರೆ. ಲಾರೆನ್ಸ್ ರಸ್ತೆ, ಇದು ಕಮನಹಳ್ಳಿಯಲ್ಲಿ ಇರುವಂತಹ ಲಾರೆನ್ಸ್ ರಸ್ತೆ. ಅವರು ಅಲ್ಲೇ ತಂಗಿರ್ತಾರೆ. ಆ ಲಾರೆನ್ಸ್ ರಸ್ತೆಯಲ್ಲಿ ತಾವು ಉಳಿಸ್ಕೊಂಡಿದ್ದಂತಹ ಮನೆ ಕಡೆಗೆ ಅವರು ಬರ್ತಾರೆ. ಕಮನಹಳ್ಳಿಯ ಲಾರೆನ್ಸ್ ರಸ್ತೆಯ ಒಂದು ಕಾರ್ನರ್ ಭಾಗದಲ್ಲಿ ಇವರು ಇಳಿತಾರೆ. ಆ ಮೇನ್ ರೋಡ್ ನಿಂದ ಇವರು ತಂಗಿದ್ದಂತಹ ಸಬ್ ರೋಡ್ ಕಡೆಗೆ ಹೊರಡುವಂತ ಆ ಜಾಗದ ಬಳಿ ಇಳಿತಾರೆ. ಸೊ ಮೊದಲು ಆಟೋದಲ್ಲಿ ಇಳಿದು ಓರ್ವ ಯುವತಿ ಮನೆ ಸೇರ್ತಾರೆ. ಆಟೋ ಡ್ರೈವರ್ಗೆ ಹಣ ಕೊಟ್ಟು ನಂತರದಲ್ಲಿ ಸಂತ್ರಸ್ತ ಯುವತಿ ತೆರಳೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ಅಲ್ಲೇ ಆಗ್ತಾ ಇರುತ್ತೆ. ಆಕೆ ಹಣ ಕೊಟ್ಟು ಹೊರಡ್ತಾರೆ. ಆಗ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಮೋಟಾರ್ ಸ್ಕೂಟರ್ ನಲ್ಲಿ ಯುವಕರು ಆಗಮಿಸ್ತಾರೆ. ಅದೇ ಇಬ್ರು ಯುವಕರು. ಸೊ ಇಬ್ರು ಯುವಕರಿಂದ ಯುವತಿಗೆ ಆ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಸರಿಯಾಗಿ 2:41 ಸಂದರ್ಭದಲ್ಲಿ ಮರುದಿನ ಸಿಸಿಟಿವಿ ದೃಶ್ಯಕ್ಕಾಗಿ ಸಂತ್ರಸ್ತೆ ಜೊತೆಗೆ ಆಕೆಯ ಸ್ನೇಹಿತೆ ಇಬ್ರು ಕೂಡ ಆಗಮಿಸ್ತಾರೆ. ಎಲ್ಲಿಗೆ ಮರುದಿನ ಹೋಗ್ತಾರೆ ಇವರು ಆ ಸಿಸಿಟಿವಿ ದೃಶ್ಯವನ್ನ ನೋಡೋದಕ್ಕೆ ಅನ್ನುವಂಥದ್ದನ್ನೇ ನೋಡ್ತಾ ಹೋಗೋದಾದ್ರೆ, ಪ್ರಶಾಂತ್ ಫ್ರಾನ್ಸಿಸ್ ಅವರ ಮನೆಗೆ ಆಗಮಿಸ್ತಾರೆ. ಸಂತ್ರಸ್ತೆ ಜೊತೆಗೆ ಸ್ನೇಹಿತೆ ಇಬ್ರು ಕೂಡ ಪ್ರಶಾಂತ್ ಫ್ರಾನ್ಸಿಸ್ ಅವರ ಮನೆಗೆ ಹೋಗ್ತಾರೆ. ಹಿಂದಿನ ರಾತ್ರಿ ಇಬ್ರು ಯುವಕರಿಂದ ಕಳ್ಳತನ ಆಗಿದೆ ಅನ್ನುವಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ
ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ನೀಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಪ್ರಶಾಂತ್ ಫ್ರಾನ್ಸಿಸ್ ಅವರು ಇರೋದಿಲ್ಲ. ಸೊ ಅವರ ಪತ್ನಿ ಮನೆಯಲ್ಲಿರ್ತಾರೆ. ಅವರ ಪತ್ನಿಗೆ ಈ ಮಾಹಿತಿಯನ್ನ ಯುವತಿಯರು ನೀಡ್ತಾರೆ. ನನ್ನ ಪರ್ಸ್ ನಲ್ಲಿ ಕ್ರೆಡಿಟ್ ಕಾರ್ಡ್ ಇತ್ತು, ಜೊತೆಗೆ ಡೆಬಿಟ್ ಕಾರ್ಡ್ ಇತ್ತು, ಹಾಗೆ ಆಧಾರ್ ಕಾರ್ಡ್ ಕೂಡ ಇತ್ತು. ಈ ಎಲ್ಲ ವಸ್ತು ಇದ್ದಂತಹ ನನ್ನ ಪರ್ಸ್ ಕಳ್ತನ ಆಗಿದೆ ಅಂತ ಹೇಳ್ತಾರೆ. ಕೇವಲ ಅದಷ್ಟು ಮಾತ್ರ ಅಲ್ಲ, 8,000 ರೂಪಾಯಿ ನಗದು ಕೂಡ ಇತ್ತು ಅಂತಾನೂ ಕೂಡ ಇಬ್ರು ಯುವತಿಯರು ಹೇಳ್ಕೊಳ್ತಾರೆ. ನಾವು ಕಳ್ಕೊಂಡಿದೀವಿ, ಅದನ್ನ ಯಾರೋ ರಾಬರಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಯುವಕರ ಸುಳಿವು ಜೊತೆಗೆ ವಾಹನ ಸಂಖ್ಯೆ ಸಿಗಬಹುದು ನಿಮ್ಮಲ್ಲಿರುವಂತಹ ಸಿಸಿಟಿವಿ ದೃಶ್ಯದ ಫುಟೇಜ್ ಅನ್ನ ನೋಡಿದ ನಂತರದಲ್ಲಿ ಅಂತಾನೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಸಿಸಿಟಿವಿ ದೃಶ್ಯದಲ್ಲಿ ಸುಳಿವು ಸಿಗಬಹುದು, ಅದನ್ನ ನಮ್ಗೆ ತೋರಿಸಿ ಅಂತ ಹೇಳಿ ಪ್ರಶಾಂತ್ ಫ್ರಾನ್ಸಿಸ್ ಅವರ ಪತ್ನಿಯ ಬಳಿ ಈ ಮನವಿಯನ್ನ ಮಾಡ್ಕೊಳ್ತಾರೆ ಸಂತ್ರಸ್ತ ಯುವತಿ ಜೊತೆಗೆ ಆಕೆಯ ಸ್ನೇಹಿತೆ. ಆದ್ರೆ ಆ ಸಮಯದಲ್ಲಿ ಮನೆ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಅವರು ಮನೆಯಲ್ಲಿ ಇರೋದಿಲ್ಲ, ಅವರ ಪತ್ನಿ ಮಾತ್ರ ಇರ್ತಾರೆ. ಸೊ ಸಂಜೆ 5:30 ಅಂದ್ರೆ ಒಂದು 5:30 ಸುಮಾರಿಗೆ ಬಂದ್ಬಿಡಿ ನೀವು, ನಮ್ಮ ಹಸ್ಬೆಂಡ್ ಕೂಡ ಆ ಸಂದರ್ಭದಲ್ಲಿ ಬರ್ತಾರೆ, ನಿಮಗೆ ಬೇಕಾದಂತ ಸಿಸಿಟಿವಿ ಫುಟೇಜ್ ಅನ್ನ ತೋರಿಸ್ತಾರೆ ಅಂತ ಅವರು ಹೇಳ್ತಾರೆ. ಹೀಗಾಗಿ ಸಂಜೆ 5:30ಕ್ಕೆ ಪ್ರಶಾಂತ್ ಫ್ರಾನ್ಸಿಸ್ ಅವರ ಮನೆಗೆ ಈ ಇಬ್ರು ಯುವತಿಯರು ಮತ್ತೆ ಆಗಮಿಸ್ತಾರೆ. ಹಾಗೆ ನಿಮ್ಮ ಮನೆ ಮುಂದೆ ಪರ್ಸ್ ರಾಬರಿ ಆಗಿದೆ ಅಂತ ಹೇಳಿ ಪ್ರಶಾಂತ್ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ ಇಬ್ರು ಯುವತಿಯರು ಕೂಡ. ಹೀಗಾಗಿ ಯುವತಿಯರು ಫ್ರಾನ್ಸಿಸ್ ಅವರಿಂದ ಸಿಸಿಟಿವಿ ಕ್ಯಾಮೆರಾ ದೃಶ್ಯ ಏನಿತ್ತು, ರೆಕಾರ್ಡ್ ಆದಂತಹ ದೃಶ್ಯ, ಅದನ್ನ ಪರಿಶೀಲಿಸಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಇವರ ಮನವಿಗೆ ಸ್ಪಂದಿಸಿದಂತಹ ಪ್ರಶಾಂತ್ ಫ್ರಾನ್ಸಿಸ್ ಅವರು ಅದನ್ನ ಪರಿಶೀಲಿಸೋದಕ್ಕೂ ಕೂಡ ಮುಂದಾಗ್ತಾರೆ. ಆಗ ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸ್ವತಃ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ಗಾಬರಿ ಆಗುತ್ತೆ. ಯಾಕಂತ ಅಂದ್ರೆ ಈ ಹುಡುಗಿಯರು ಹೇಳಿದ್ದು ರಾಬರಿ ಆಗಿದೆ ಅಂತ, ಆದ್ರೆ ಆ ದೃಶ್ಯದಲ್ಲಿ ವಾಹನದ ನಂಬರ್ ಆಗಿರ್ಬೋದು ಅಥವಾ ಪರ್ಸ್ ಬಿದ್ದಿರುವಂತಹದ್ದಾಗಿರುವುದು ಯಾವುದು ಕೂಡ ಪತ್ತೆಯಾಗೋಲ್ಲ. ಹಾಗಾದ್ರೆ ಅಲ್ಲಿ ಕಂಡಿದ್ದೇನು ಅನ್ನುವಂಥದ್ದನ್ನ ನೋಡೋದಾದ್ರೆ ಕಾಮುಕರ ಕೃತ್ಯದ ವಿಚಾರ ಅಲ್ಲಿ ಸ್ಪಷ್ಟವಾಗಿರುತ್ತೆ. ಅಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದಂಥದ್ದು. ಆದ್ರೆ ಕಾಮುಕರ ಕೃತ್ಯದ ಬಗ್ಗೆ ಯಾರಿಗೂ ಕೂಡ ತಿಳಿಸಬೇಡಿ ಅಂತೇಳಿ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಇಬ್ರು ಯುವತಿಯರು ಯಾರಿಗೂ ಕೂಡ ಈ ವಿಚಾರವನ್ನ ತಿಳಿಸಬೇಡಿ, ಮುಂದಿನ ಹಂತದಲ್ಲಿ ನಾವು ಸ್ಟೇಷನ್ ಅಂತೆಲ್ಲ ತಿರುಗಬೇಕಾಗುತ್ತೆ, ವಿಚಾರಣೆ ಅಂತೆಲ್ಲ ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಆದ್ರೆ ಆ ನಂತರದಲ್ಲಿ MG ರಸ್ತೆಯಲ್ಲಿ ನಡೆದಂತ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಧ್ಯಮದಲ್ಲಿ ಸುದ್ದಿ ಆಗೋದಕ್ಕೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಏನಾದ್ರೂ ನಿಮಗೆ ಮಾಹಿತಿ ಇದ್ರೆ ಅದನ್ನ ಕೊಡಿ, ಅಥವಾ ಇದೇ ರೀತಿಯಂತ ಲೈಂಗಿಕ ದೌರ್ಜನ್ಯ ಬೇರೆ ಬೇರೆ ಕಡೆ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ಪ್ರವೀಣ್ ಸೂದ್ ಅವರ ಮನವಿ ಮೇರೆಗೆ ಆ ನಂತರದಲ್ಲಿ ಪ್ರಶಾಂತ್ ಫ್ರಾನ್ಸಿಸ್ ಅವರು ಈ ದೃಶ್ಯವನ್ನ, ಅಂದ್ರೆ ಅವರ ಮನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯವನ್ನ ಪೊಲೀಸರಿಗೆ ನೀಡೋದಕ್ಕೆ ಅವರು ನಿರ್ಧರಿಸ್ತಾರೆ. ಸೊ ಮರುದಿನ ಹೆಣ್ಣೂರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫ್ರಾನ್ಸಿಸ್ ಅವರು ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ಹೆಣ್ಣೂರು ಇನ್ಸ್ಪೆಕ್ಟರ್ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ಸ್ವಲ್ಪ ಪರಿಚಯ ಇದ್ದಂತಹ ಕಾರಣದಿಂದಾಗಿ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮನೆಗೆ ಆಗಮಿಸಿ ದೃಶ್ಯವನ್ನ ವೀಕ್ಷಿಸ್ತಾರೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಅವರು ಬಾಣಸ್ವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ, ಜೊತೆಗೆ ACP ರವಿಕುಮಾರ್ಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಯಾಕಂತಂದ್ರೆ ಈ ಎಲ್ಲಾ ಕೃತ್ಯ ನಡೆದಂತದ್ದು ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಅವರು ಬಾಣಸ್ವಾಡಿ ಇನ್ಸ್ಪೆಕ್ಟರ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರಿಗೂ ಕೂಡ ಆ ನಂತರದಲ್ಲಿ ಮಾಹಿತಿ ರವಾನೆ ಆಗುತ್ತೆ. ಇದೆಲ್ಲವೂ ಕೂಡ ಫಟಾಫಟ್ ಅಂತ ಹೇಳಿ ಆದಂತಹ ಒಂದಷ್ಟು ಬೆಳವಣಿಗೆ. ಸೊ ತಕ್ಷಣ ಹೇಮಂತ್ ನಿಂಬಾಳ್ಕರ್ ಜೊತೆಗೆ DCP ಅಜಯ್ ಹಿಲೋರಿ, ಹೀಗೆ ಹಿರಿಯ ಅಧಿಕಾರಿಗಳು ತಕ್ಷಣ ಹೇಮಂತ್ ನಿಂಬಾಳ್ಕರ್ ಜೊತೆಗೆ DCP ಹರ್ಷ ಅವರು ಕೂಡ ಮನೆಗೆ ಆಗಮಿಸ್ತಾರೆ. ನೇರವಾಗಿ ಪ್ರಶಾಂತ್ ಅವರ ಮನೆಗೆ ಆಗಮಿಸಿ ಆ ಸಿಸಿಟಿವಿ ದೃಶ್ಯವನ್ನ ಅವರು ಕೂಡ ವೀಕ್ಷಿಸ್ತಾರೆ, ಏನಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಪ್ರಶಾಂತ್ ಅವರ ಬಳಿ ಒಂದು ಪ್ರಶ್ನೆಯನ್ನ ಇಡ್ತಾರೆ, ಸಂತ್ರಸ್ತ ಯುವತಿ ಯಾರು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆಯನ್ನ ಇಡ್ತಾರೆ. ಆಗ ಪ್ರಶಾಂತ್ ಅವರು ನಮ್ಮ ಪಕ್ಕದ ಮನೆಯ ಯುವತಿ ಮನೆಗೆ ಅವರು ಆಗಮಿಸಿದ್ರು ಅಂತೇಳಿ ಫ್ರಾನ್ಸಿಸ್ ಮಾಹಿತಿ ನೀಡ್ತಾರೆ. ನನಗೇನು ನೇರ ಪರಿಚಯ ಇಲ್ಲ, ಆದ್ರೆ ಪಕ್ಕದ ಮನೆಗೆ ಬಂದಂತ ಯುವತಿಯರು ಅವರು ಅನ್ನುವಂಥದ್ದನ್ನ ಮಾಹಿತಿಯನ್ನ ಕೊಡ್ತಾರೆ. ಸೊ ಪೊಲೀಸರು ಹುಡುಕಾಡಿದಂತಹ ಸಂದರ್ಭದಲ್ಲಿ ಯುವತಿ ಯಾರು ಅನ್ನೋದು ತಿಳಿಯೋದಿಲ್ಲ. ಇದೇ ಪೊಲೀಸರ ತನಿಖೆಗೆ ಮೊದಲ ಹಂತದಲ್ಲಿ ಸ್ವಲ್ಪ ಹಿನ್ನಡೆ ಆಗೋದಕ್ಕೆ ಸಾಧ್ಯ ಆದಂತಹ ಕಾರಣ ಆದಂತಹ ವಿಚಾರ. ಸೊ ಹುಡುಕಾಟದ ಸಂದರ್ಭದಲ್ಲಿ ಮಿಜೋರಾಂ ಮೂಲದ ಯುವತಿ ಬಂದಿದ್ರು ಅನ್ನುವಂತ ವಿಚಾರವಾಗಿ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾರೆ. ಸೊ ಅವತ್ತು ಯುವತಿಯರು ಆಗಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಅವತ್ತು ಅವರು ಯಾವ ಮನೆಗೆ ಆಗಮಿಸಿದ್ರು ಆ ಮನೆ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಲಾಕ್ ಆಗಿರುತ್ತೆ. ಇದು ಕೂಡ ಪೊಲೀಸ್ ತನಿಖೆಗೆ ಹಿನ್ನಡೆಯಾಗುತ್ತೆ. ಸೊ ಬಾಡಿಗೆಗೆ ಇದ್ದ ಮನೆಯವರ ಮೊಬೈಲ್ ಆ ಸಂದರ್ಭದಲ್ಲಿ ಸ್ವಿಚ್ಡ್ ಆಫ್ ಆಗಿರುತ್ತೆ. ಹೀಗಾಗಿ ಆ ಮನೆಯಲ್ಲಿ ಯಾರಿದ್ರು ಏನು ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಸರಿಯಾಗಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗೋದಿಲ್ಲ. ಸೊ ವಿಡಿಯೋ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಸ್ವಯಂ ಪ್ರೇರಿತವಾದಂತಹ ದೂರನ್ನ ದಾಖಲಿಸಿಕೊಳ್ತಾರೆ, ಸುಮೋಟೋ ಕೇಸನ್ನು ಅವರು ದಾಖಲಿಸಿಕೊಳ್ತಾರೆ. ಸೊ ಘಟನೆ ಬಗ್ಗೆ ಹೇಮಂತ್ ನಿಂಬಾಳ್ಕರ್ ಅವರು ಪೊಲೀಸ್ ಆಯುಕ್ತರಿಗೆ ಆ ನಂತರದಲ್ಲಿ ಮಾಹಿತಿಯನ್ನು ಕೂಡ ನೀಡ್ತಾರೆ. ಪ್ರವೀಣ್ ಸೂದ್ ಅವರು ಆಗ್ತಾನೆ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ, ಅವರಿಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ, ನೂತನ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ
ಹೇಮಂತ್ ನಿಂಬಾಳ್ಕರ್ ಅವರು ನೀಡ್ತಾರೆ. ಸೊ ಪ್ರಕರಣದ ತನಿಖೆಗಾಗಿ 3 ವಿಶೇಷ ತಂಡಗಳ ರಚನೆ ಕೂಡ ಆಗುತ್ತೆ. ಯಾಕಂತಂದ್ರೆ ಆ ದೃಶ್ಯ ನೋಡಿದಂತಹ ಸಂದರ್ಭದಲ್ಲಿ ಆ ಪ್ರಕರಣದ ಗಂಭೀರತೆಯನ್ನ ಪೊಲೀಸರು ಅರಿತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಯುವತಿಯನ್ನ ಪತ್ತೆ ಹಚ್ಚೋಕೆ ಇನ್ಸ್ಪೆಕ್ಟರ್ ಪ್ರಶೀಲಾ ನೇತೃತ್ವದ ಒಂದು ತಂಡ ರಚನೆ ಆಗುತ್ತೆ. ಇಲ್ಲಿ ಯುವತಿಯರನ್ನು ಕೂಡ ಕಂಡು ಹಿಡಿಬೇಕಾಗಿರುತ್ತೆ. ಸೊ ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನ ಅಧಿಕಾರಿಗಳು ನೀಡ್ತಾರೆ. ಒಂದು ಕಡೆ ಕೀಚಕರನ್ನ ಸೆರೆ ಹಿಡಿಯುವಂತ ಕಾರ್ಯ, ಪತ್ತೆ ಹಚ್ಚುವಂತ ಕಾರ್ಯ, ಮತ್ತೊಂದು ಕಡೆ ಯುವತಿಯರನ್ನ ಪತ್ತೆ ಹಚ್ಚುವಂತ ಕಾರ್ಯ. ಹೀಗೆ ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನ ವಹಿಸ್ತಾರೆ. ಸೊ ಪ್ರಕರಣದ ಗಂಭೀರತೆಯನ್ನ ಅರಿತು ಪೊಲೀಸ್ ಠಾಣೆಯಲ್ಲೇ ಠಿಕಾಣಿ ಹೂಡಿರ್ತಾರೆ ಹಿರಿಯ ಅಧಿಕಾರಿಗಳು ಕೂಡ. ಪೊಲೀಸ್ ಠಾಣೆಯಲ್ಲೇ ಹಿರಿಯ ಅಧಿಕಾರಿಗಳು ಠಿಕಾಣಿ ಹೂಡಿರ್ತಾರೆ. ಪಿನ್ ಟು ಪಿನ್ ಮಾಹಿತಿಯನ್ನು ನಾವೀಗ ಕಲೆಕ್ಟ್ ಮಾಡಬೇಕು, ಅವರನ್ನ ಸೆರೆ ಹಿಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ತಂಡಕ್ಕೆ ಸಿಸಿಟಿವಿ ಪರಿಶೀಲಿಸುವ ಜವಾಬ್ದಾರಿಯನ್ನೇ ಕೊಟ್ಟಿರ್ತಾರೆ. ಅವರು ಸಿಸಿಟಿವಿ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಘಟನೆ ನಡೆದ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯವನ್ನು ಕೂಡ ಅವರು ಪರಿಶೀಲನೆ ನಡೆಸ್ತಾರೆ. ಆ ಜವಾಬ್ದಾರಿಯನ್ನು ಕೂಡ ಒಂದು ತಂಡಕ್ಕೆ ವಹಿಸಲಾಗಿರುತ್ತೆ. ಮತ್ತೊಂದು ತಂಡಕ್ಕೆ ಟವರ್ ಲೊಕೇಶನ್ ಅನ್ನ ಪರಿಶೀಲಿಸುವಂತಹ ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಟವರ್ ಲೊಕೇಶನ್ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಯಾರೆಲ್ಲ ಮೊಬೈಲ್ ಮೂವ್ಮೆಂಟ್ಸ್ ಇತ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಮತ್ತೊಂದು ತಂಡಕ್ಕೆ ಶಂಕಿತರನ್ನ ಪತ್ತೆ ಹಚ್ಚುವಂತ ಜವಾಬ್ದಾರಿಯನ್ನ ನೀಡ್ತವೆ. ಇದೆಲ್ಲವೂ ಕೂಡ ಈ ಕಮನಹಳ್ಳಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಇತ್ತು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಪೊಲೀಸ್ ತನಿಖೆ ನಡೀತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಬಳಿ ಇರುವಂತಹ ಒಂದಷ್ಟು ಉತ್ತರ. ಸೊ ಏಕಕಾಲಕ್ಕೆ ಎಲ್ಲರೂ ಕೂಡ ಎಲ್ಲಾ ಪೊಲೀಸ್ ತಂಡಗಳು ಕೂಡ ಕಾರ್ಯಾಚರಣೆಯನ್ನ ನಡೆಸುತ್ತವೆ. ಸೊ ಇದೆಲ್ಲವೂ ಕೂಡ ಪೊಲೀಸರಿಗೆ ಲಭ್ಯ ಆದಂತ ಒಂದಷ್ಟು ಪ್ರಾಥಮಿಕ ಮಾಹಿತಿಯಾಗಿತ್ತು. ಆದ್ರೆ ಆ ಕಾಮುಕರು ಯಾರು, ಯುವತಿ ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಸುಳಿವು ಕೂಡ ಪೊಲೀಸರ ಬಳಿ ಇರೋದಿಲ್ಲ. ಆದ್ರೆ ಆ ನಂತರದಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಕೀಚಕರನ್ನ ಸೆರೆ ಹಿಡಿಯುವಲ್ಲಿಯೂ ಕೂಡ ಯಶಸ್ವಿ ಆಗ್ತಾರೆ. ಹಾಗಾದ್ರೆ ನಂತರದ ಹಂತದಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಏನೆಲ್ಲ ಕ್ಲೂಗಳು ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ವು ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕಾಮುಕರ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ ಘಟನೆ ನಡೆದಂತ ವಿಚಾರವಂತೂ ಪೊಲೀಸರಿಗೆ ಗೊತ್ತಾಯಿತು. ಆದ್ರೆ ಯಾರು ಮಾಡಿದ್ದು, ಜೊತೆಗೆ ಯಾರು ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾಗಿದ್ದು ಏನೂ ಮಾಹಿತಿ ಕೂಡ ಪೊಲೀಸರಿಗೆ ಇರೋದಿಲ್ಲ. ಆ ನಂತರದಲ್ಲಿ ಪೊಲೀಸರ ಕಾರ್ಯಾಚರಣೆ ಹೇಗೆ ನಡೀತಾ ಹೋಗುತ್ತೆ, ಯಾವ ರೀತಿ ಕ್ಲೂಗಳು ಅವರಿಗೆ ಸಿಗುತ್ತೆ, ಆ ಕ್ಲೂಗಳು ಈ ಪ್ರಕರಣದಲ್ಲಿ ಯಾವ ರೀತಿ ಮಹತ್ವದ ಪಾತ್ರ ವಹಿಸುತ್ತವೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ತನಿಖೆ ನಡೆದದ್ದು ಹೇಗೆ. ಸೊ ವಶಪಡಿಸಿಕೊಂಡಂತ ಸಿಸಿಟಿವಿ ದೃಶ್ಯವನ್ನ ಪೊಲೀಸರು ಮೊದಲಿಗೆ ಪರಿಶೀಲಿಸ್ತಾರೆ. ಇದಕ್ಕಾಗಿಯೇ ಒಂದು ತಂಡವನ್ನ ನಿಯೋಜನೆ ಮಾಡಲಾಗಿರುತ್ತೆ ಕೂಡ. ಘಟನೆ ನಡೆದಂತ ಒಂದು ವಾರದ ಹಿಂದಿನ ದೃಶ್ಯವನ್ನು ಕೂಡ ಪೊಲೀಸರು ಇಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಆ ದಿನದ ದೃಶ್ಯ ಮಾತ್ರ ಅಲ್ಲ, ಒಂದು ವಾರದ ಹಿಂದಿನ ದೃಶ್ಯ, ಅದರ ಜೊತೆಗೇನೆ ಘಟನೆ ನಡೆದ ಪ್ರದೇಶದ ಸುತ್ತಮುತ್ತಲ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಳ್ತಾರೆ. ಆ ಎಲ್ಲಾ ಡಿವಿಆರ್ ಅನ್ನು ಕೂಡ ತಮ್ಮ ವಶಕ್ಕೆ ಪಡೆದು ಸುಮಾರು 18 ಸಿಸಿಟಿವಿ ದೃಶ್ಯಗಳನ್ನ ಇಲ್ಲಿ ಅವರು ಪರಿಶೀಲಿಸುವುದಕ್ಕೆ ಆರಂಭ ಮಾಡ್ತಾರೆ. 18 ಕಡೆಗಳಲ್ಲಿ ಅಳವಡಿಸಿದಂತಹ ಸಿಸಿಟಿವಿ ದೃಶ್ಯಗಳನ್ನ. ಸೊ ಸಿಸಿಟಿವಿಯಲ್ಲಿ ಸಂತ್ರಸ್ತ ಯುವತಿ ಮನೆಗೆ ಬರುವಂತದ್ದು ಕೂಡ ಆ ಸಂದರ್ಭದಲ್ಲಿ ಸೆರೆಯಾಗಿರುತ್ತೆ. ಸೊ ಸ್ನೇಹಿತೆಯ ಮನೆಗೆ ಪ್ರತಿನಿತ್ಯ ಈ ಸಂತ್ರಸ್ತ ಯುವತಿ ಬರುವಂತದ್ದು ಕೂಡ ಸೆರೆಯಾಗಿರುತ್ತೆ. ಅಲ್ಲಿಗೆ ಮೊದಲ ದಿನ ಬಂದಿದ್ದಲ್ಲ, ಪ್ರತಿದಿನವೂ ಕೂಡ ಮನೆಗೆ ಆಕೆ ಹೋಗ್ತಾ ಇದ್ಲು ಒಂದು ವಾರದಿಂದ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಸ್ಪಷ್ಟವಾಗುತ್ತೆ. ಹೇಗೆ ಈಕೆ ತನ್ನ ಸ್ನೇಹಿತೆ ಮನೆಗೆ ಹೋಗುವಂತದ್ದು ಸೆರೆಯಾಗಿರುತ್ತೋ ಅದೇ ರೀತಿಯಾಗಿ ರಸ್ತೆ ಬದಿ ಯುವಕರ ಗುಂಪೊಂದು ಕಾಲ ಕಳೆಯೋದು ಕೂಡ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ಸಂದರ್ಭದಲ್ಲಿ ಪತ್ತೆಯಾಗಿರುತ್ತೆ. ಹಾಗೆ ಸಿಸಿಟಿವಿ ದೃಶ್ಯವನ್ನ ತಾಳೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳೀಯರಿಂದಲೇ ಈ ದೌರ್ಜನ್ಯ ಆಗಿದೆ ಅನ್ನುವಂತಹ ವಿಚಾರವೂ ಕೂಡ ಪೊಲೀಸರಿಗೆ ಆ ಸಂದರ್ಭದಲ್ಲಿ ಪಕ್ಕಾ ಆಗುತ್ತೆ. ಜೊತೆಗೆ ಸ್ಥಳೀಯ ಯುವಕರೇ ಈ ರೀತಿಯಾದಂತಹ ಒಂದು ದೌರ್ಜನ್ಯವನ್ನ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಬಹುತೇಕ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಒಂದು ವಾರದಿಂದ ಕೂಡ ಯುವತಿ ಅದೇ ಸ್ಥಳದಲ್ಲಿ ಓಡಾಡ್ತಾ ಇದ್ಲು. ಜೊತೆಗೆ ಯುವತಿಯರನ್ನ ಪತ್ತೆ ಹಚ್ಚುವುದು ಈ ಸಂದರ್ಭದಲ್ಲಿ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕಂತಂದ್ರೆ ಆ ಯುವತಿಯ ಮುಖಚಾರೆ ಒಂದು ಹಂತದಲ್ಲಿ ಗೊತ್ತಾದ್ರೂ ಕೂಡ ಆಕೆ ಯಾರು, ಎತ್ತ, ಏನು ಅನ್ನುವಂಥದ್ದು ಯಾವುದು ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಆ ಸಂದರ್ಭದಲ್ಲಿ ಪ್ರಶಾಂತ್ ಫ್ರಾನ್ಸಿಸ್ ಅವರಿಗೆ ಒಂದು ಮೊಬೈಲ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಯಾರು ಅಂತಂದ್ರೆ ಅದು ಸಂತ್ರಸ್ತೆಯ ಸ್ನೇಹಿತೆ ಪ್ರಶಾಂತ್ ಅವರಿಗೆ ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ. ಸ್ನೇಹಿತೆಯ ಮೊಬೈಲ್ ನಂಬರ್ಗೆ ಪೊಲೀಸರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರು ಸ್ನೇಹಿತೆಯ ಮೊಬೈಲ್ ನಂಬರ್ ಅನ್ನ ಪೊಲೀಸರಿಗೆ ಕೊಡ್ತಾರೆ. ಇದಕ್ಕೇನಾದ್ರು ಕರೆ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ. ಸೊ ಕರೆ ಮಾಡಿದಂತ ಸಂದರ್ಭದಲ್ಲಿ ಆ ಸಂತ್ರಸ್ತೆಯ ಸ್ನೇಹಿತೆ ಆಕೆ ಇರೋದಿಲ್ಲ, ಆಕೆ ಡಾರ್ಜಿಲಿಂಗ್ ನಲ್ಲಿ ಇರ್ತಾಳೆ, ನಾನು ಡಾರ್ಜಿಲಿಂಗ್ ನಲ್ಲಿ ಇದ್ದೀನಿ ಅನ್ನುವಂಥ ಮಾತನ್ನ ಆ ಸಂದರ್ಭದಲ್ಲಿ ಸಂತ್ರಸ್ತೆಯ ಸ್ನೇಹಿತೆ ಹೇಳ್ತಾರೆ. ಸೊ ಆ ಸ್ನೇಹಿತೆಯಿಂದ ಸಂತ್ರಸ್ತೆಯ ಮೊಬೈಲ್ ನಂಬರ್ ಅನ್ನ ಪೊಲೀಸರು ಆ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ. ಸೊ ಈಗ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ನಂಬರ್ ಬೇಕೇ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಯಾವುದೇ ಪ್ರಕರಣ ಬೇಡ, ನನ್ನ ಮನೆ ಬಳಿ ಕೂಡ ನೀವು ಬರಬೇಡಿ ಅನ್ನುವಂತಹ ಮನವಿಯನ್ನ ಆ ಸಂತ್ರಸ್ತೆ ಯುವತಿ ಮಾಡ್ಕೊಳ್ತಾರೆ. ಯಾಕಂತಂದ್ರೆ ಸ್ಟೇಷನ್, ಕೋರ್ಟು, ಕಚೇರಿ ಯಾವುದು ಕೂಡ ಅಲ್ದಾಡೋದಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ.
ಹೀಗಾಗಿ ಭಯ ಕೂಡ ಗೊಂಡಿರ್ತಾರೆ. ಹಾಗಾಗಿ ಮನೆ ಕಡೆ ಬರಬೇಡಿ ಅಂತ ಕೂಡ ಆ ಸಂದರ್ಭದಲ್ಲಿ ಆಕೆ ಮನವಿ ಮಾಡ್ಕೊಡ್ತಾರೆ. ಆದ್ರೆ ಪೊಲೀಸರು ಅಷ್ಟಕ್ಕೆ ಬಿಡೋದಿಲ್ಲ. ಸಂತ್ರಸ್ತೆಯ ಮೊಬೈಲ್ ಟವರ್ ಅನ್ನ ಪತ್ತೆ ಹಚ್ಚುವ ಮುಖಾಂತರವಾಗಿ ಆಕೆಯನ್ನ ಮೀಟ್ ಮಾಡೋದಕ್ಕೆ ಅಥವಾ ಆಕೆಯನ್ನ ಭೇಟಿ ಮಾಡೋದಕ್ಕೆ, ಆಕೆಯನ್ನ ಸಂಪರ್ಕ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾರೆ. ಸೊ ಲೊಕೇಶನ್ ಮುಖಾಂತರವಾಗಿ ಸಂತ್ರಸ್ತ ಯುವತಿಯ ಸಂಪರ್ಕವನ್ನ ಮಾಡೋದಕ್ಕೂ ಕೂಡ ಪೊಲೀಸರು ಬಹಳಷ್ಟು ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರನೇ ಒಂದು ತಂಡವನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ. ಹಾಗೆ ಮಹಿಳಾ ಪೊಲೀಸರಿಂದ ಸಂತ್ರಸ್ತ ಯುವತಿಯನ್ನ ಸಂಪರ್ಕ ಮಾಡುವಂತಹ ಕಾರ್ಯ ಆಗುತ್ತೆ. ಆ ನಂತರದಲ್ಲಿ ಆಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಕ್ಕೆ ಮುಂದಾಗದೇ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಮನವೊಲಿಸುವಂತಹ ಕಾರ್ಯ ಕೂಡ ಮಹಿಳಾ ಪೊಲೀಸರಿಂದ ಆ ಸಂದರ್ಭದಲ್ಲಿ ಆಗುತ್ತೆ. ಸಂತ್ರಸ್ತ ಯುವತಿಯ ಮನವೊಲಿಸುವಂತಹ ಕಾರ್ಯ. ಆ ಸಂದರ್ಭದಲ್ಲಿ ಹೇಳಿಕೆ ನೀಡುವಂತೆ ಪೊಲೀಸರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಅಫ್ಕೋರ್ಸ್ ಆ ಸಂದರ್ಭದಲ್ಲಿ ಸುಮೋಟೋ ಕೇಸನ್ನು ಅವರು ದಾಖಲಿಸಿಕೊಂಡಿರ್ತಾರೆ. ಆದ್ರೆ ಸಂತ್ರಸ್ತ ಯುವತಿ ಕೊಡುವಂತಹ ಹೇಳಿಕೆಯೂ ಕೂಡ ಆ ಸಂದರ್ಭದಲ್ಲಿ ಅತಿ ಮುಖ್ಯವಾಗುತ್ತೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ. ಹಾಗಾಗಿ ನೀನು ಕೂಡ ಒಂದು ಹೇಳಿಕೆಯನ್ನ ಕೊಡು, ಏನೇನಾಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಹಳಷ್ಟು ಪರಿಪರಿಯಾಗಿ ಆಕೆ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಸುತಾರಾಮ್ ಅವಳು ಒಪ್ಪದೇ ಇದ್ರು ಕೂಡ ಆ ಸಂದರ್ಭದಲ್ಲಿ ಪೊಲೀಸರು ಅಷ್ಟಕ್ಕೆ ಬಿಡೋದಿಲ್ಲ. ಸೊ ಭೇಟಿಯ ನಂತರದಲ್ಲಿ ಘಟನೆಯ ಬಗ್ಗೆ ಸಂತ್ರಸ್ತೆ ಹೇಳಿಕೆಯನ್ನ ನೀಡ್ತಾರೆ. ಪೊಲೀಸರು ಮನವೊಲಿಕೆ ಮಾಡಿಕೊಂಡ ನಂತರದಲ್ಲಿ ನಿನಗೆ ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅನ್ನುವಂತ ಅಭಯ ನೀಡಿದ ನಂತರದಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ, ಆಕೆಗೆ ತಿಳಿದಿದ್ದಂತಹ ಮಾಹಿತಿ, ಆಕೆ ಅನುಭವಿಸಿದಂತಹ ಆ ವ್ಯಥೆ ಅದೆಲ್ಲವನ್ನೂ ಕೂಡ ಸಂತ್ರಸ್ತೆ ಪೊಲೀಸರ ಬಳಿ ಹೇಳಿಕೆಯನ್ನ ಕೊಡ್ತಾರೆ. ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಆ ನಂತರದಲ್ಲಿ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ಹೇಗೆ, ಯಾರು ಈ ಕೀಚಕರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ನಮಗೆ ಸಿಗುವಂತಹ ಉತ್ತರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆದಂತದ್ದು ಅಂದ್ರೆ ಬಕೆಟ್ ಬಿರಿಯಾನಿ ಹೋಟೆಲ್ ನಿಂದ ವಶಪಡಿಸಿಕೊಂಡಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಪರಿಶೀಲನೆ ನಡೆಸೋದಕ್ಕೆ ಆರಂಭಿಸ್ತಾರೆ. ಯಾಕಂತಂದ್ರೆ ಇವರ ಮನೆ ಬಳಿಯೇ ಬಕೆಟ್ ಬಿರಿಯಾನಿ ಅನ್ನುವಂತಹ ಒಂದು ಹೋಟೆಲ್ ಇರುತ್ತೆ. ಆ ಬಕೆಟ್ ಬಿರಿಯಾನಿ ಹೋಟೆಲ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಅಂದ್ರೆ ಡಿವಿಆರ್ ನಲ್ಲಿ ಇದ್ದಂತಹ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಇಲ್ಲಿ ಮಹತ್ವದ ಸುಳಿವು ಸಿಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಪೊಲೀಸ್ ಕೈಯಿಂದ ಈ ರೀತಿಯಾದಂತಹ ಕೀಚಕರು ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಏನೊಂದು ಮಾತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ ನ ಹಂತಗಳು ಪೊಲೀಸ್ ತನಿಖಾ ಸಂದರ್ಭದಲ್ಲಿ ನಡೆದಂತದ್ದು. ಹಾಗೆ ಒಂದು ವಿಚಾರ ಅಂತಂದ್ರೆ ಇಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣ ಮಿಶ್ರಿತ ಹೋಂಡಾ ಡಿಯೋ ವಾಹನ ಆ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ಪೊಲೀಸರಿಗೆ ಸಿಗುವಂತಹ ಪ್ರಮುಖವಾದಂತಹ ಕ್ಲೂ ಅಂತ ಅಂದ್ರೆ ಇದೆ. ಬಿಳಿ ಮತ್ತು ಕಪ್ಪು ಬಣ್ಣ ಮಿಶ್ರಿತ ಹೋಂಡಾ ಡಿಯೋ ವಾಹನ ಒಂದು ಪತ್ತೆಯಾಗುತ್ತೆ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ. ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯದಲ್ಲಿ ಅದು ಸೆರೆಯಾಗಿರುತ್ತೆ. ಜೊತೆಗೆ ಬೇರೆ ಬೈಕ್ ನಲ್ಲಿ ಯುವಕರ ಗುಂಪು ನಿಂತಿರೋದು ಕೂಡ ದೃಶ್ಯದಲ್ಲಿ ಸೆರೆಯಾಗಿರುತ್ತೆ. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಗಿರುತ್ತೆ, ಇವರೆಲ್ಲ ಓಡಾಡ್ತಾ ಇದ್ದಂಥದ್ದು ಡಿಯೋ ಬೈಕ್ ನಲ್ಲಿ. ಜೊತೆಗೆ ಇವರೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇದ್ದಂತಹ ಹುಡುಗರು ಕೂಡ ಬೇರೆ ಬೇರೆ ಬೈಕ್ ನಲ್ಲಿದ್ರು. ಅದೆಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ ನಲ್ಲಿ ಸೆರೆಯಾಗಿರುತ್ತೆ. ಬಿರಿಯಾನಿ ಬಕೆಟ್ ಬಿರಿಯಾನಿ ಅನ್ನುವಂತ ಹೋಟೆಲ್ ನಲ್ಲಿ ಇದ್ದಂತಹ ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಇದೆಲ್ಲವೂ ಕೂಡ ಲಭ್ಯ ಆಗುತ್ತೆ. ಇನ್ನೊಂದು ವಿಚಾರ ಅಂತಂದ್ರೆ ಪೊಲೀಸರಿಗೆ ಲಭ್ಯ ಆಗುವಂತ ಮತ್ತೊಂದು ಪ್ರಮುಖ ಕ್ಲೂ ಅಂತ ಅಂದ್ರೆ ಹೋಂಡಾ ಡಿಯೋದಲ್ಲಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿರೋದು ಅಲ್ಲಿ ಪೊಲೀಸರ ಗಮನಕ್ಕೆ ಬರುತ್ತೆ. ಹೋಂಡಾ ಡಿಯೋ ಏನಿತ್ತು ಕಪ್ಪು ಜೊತೆಗೆ ಬಿಳಿ ಬಣ್ಣ ಮಿಶ್ರಿತವಾದಂತಹ ಡಿಯೋ, ಅದರಲ್ಲಿ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿರುವಂತದ್ದು ಪೊಲೀಸರ ಗಮನಕ್ಕೆ ಈ ಸಂದರ್ಭದಲ್ಲಿ ಬರುತ್ತೆ. ಹಾಗಾದ್ರೆ ಯಾವುದು ಆ ಸ್ಟಿಕ್ಕರ್ ಅನ್ನುವಂಥದ್ದನ್ನ ತಿಳಿಯುವಂತ ನಿಟ್ಟಿನಲ್ಲಿ ವಾಹನದ ಮೇಲಿದ್ದಂತಹ ಫೋಟೋಗೆ ಪೊಲೀಸರು ಆದಷ್ಟು ಝೂಮ್ ಮಾಡ್ತಾ ಹೋಗ್ತಾರೆ. ಅದ್ರ ವಿಚಾರ ಅಂತಂದ್ರೆ ಬಹಳಷ್ಟು ಝೂಮ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಫೋಟೋ ಕೂಡ ಸರಿಯಾಗಿ ಕಾಣೋದಿಲ್ಲ, ಬ್ಲರ್ ಆಗ್ತಾ ಹೋಗುತ್ತೆ. ಆದ್ರೂ ಕೂಡ ಬಹಳ ನಾಜೂಕಾಗಿ ಅದನ್ನ ಕಂಡುಹಿಡಿಯುವಂತ ಪ್ರಯತ್ನವನ್ನ ಇಲ್ಲಿ ಪೊಲೀಸರು ಮಾಡ್ತಾರೆ. ಆ ಡಿಯೋ ವಾಹನದ ಮೇಲಿದ್ದಂತಹ ಫೋಟೋವನ್ನ ಅಥವಾ ಸ್ಟಿಕ್ಕರ್ ಅನ್ನ ಝೂಮ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಟಿಕ್ಕರ್ ಬಾಲ ಏಸು ಜೊತೆಗೆ ಮೇರಿ ಫೋಟೋ ಇರುವಂತದ್ದು ಪತ್ತೆಯಾಗುತ್ತೆ. ಬಾಲ ಏಸು ಜೊತೆಗೆ ಮೇರಿ ಫೋಟೋ ಇರುವಂತಹ ಒಂದು ಸ್ಟಿಕ್ಕರ್ ಇದ್ದಂಥದ್ದು ಬಹಳ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ. ಸೊ ಬ್ಲಾಕ್ ಅಂಡ್ ವೈಟ್ ಹೋಂಡಾ ಡಿಯೋ ವಾಹನಗಳ ಲಿಸ್ಟ್ ಅನ್ನ ಆ ಸಂದರ್ಭದಲ್ಲಿ ರೆಡಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಒಂದು ಹಂತ ಅಂತ ಅಂದ್ರೆ ಇದು ಸ್ಥಳೀಯರಿಂದಲೇ ನಡೆದಂತಹ ದೌರ್ಜನ್ಯ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಮತ್ತೊಂದು ಡಿಯೋ ವಾಹನ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಅದರ ಮೇಲೆ ಒಂದು ಸ್ಟಿಕ್ಕರ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುತ್ತೆ. ಈ ಎಲ್ಲಾ ಮಾಹಿತಿಯನ್ನ ಆಧರಿಸಿ ಬ್ಲಾಕ್ ಅಂಡ್ ವೈಟ್ ಹೋಂಡಾ ಡಿಯೋ ವಾಹನ ಆ ಸುತ್ತಮುತ್ತಲ ಏರಿಯಾದಲ್ಲಿ ಯಾವ್ದ್ಯಾವ್ದಿದೆ, ಯಾರ್ಯಾರ ಹತ್ರ ಇದೆ ಅನ್ನುವಂತ ಲಿಸ್ಟ್ ಅನ್ನ ಇಲ್ಲಿ ಪೊಲೀಸರು ರೆಡಿ ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಒಂದು ತಂಡ ಮಾಡ್ತಾ ಇದ್ದಂಥದ್ದು. ಬೇರೆ ಬೇರೆ ರೀತಿಯಂತ ತನಿಖೆಯನ್ನ ಬೇರೆ ಬೇರೆ ತಂಡಗಳು ಕೂಡ ಮಾಡ್ತಾ ಇರ್ತವೆ. ಹೇಳಿ ಕೇಳಿ 3 ತಂಡವನ್ನ ಇಲ್ಲಿ ರಚಿಸಲಾಗಿರುತ್ತೆ. ದೃಶ್ಯದಲ್ಲಿ ಸೆರೆಯಾದಂತಹ ಯುವಕರ ಸ್ನ್ಯಾಪ್ ಶಾಟ್ ಅನ್ನ ಈ ಸಂದರ್ಭದಲ್ಲಿ ಪೊಲೀಸರು ತೆಗೆದುಕೊಳ್ತಾರೆ. ಯಾಕಂತಂದ್ರೆ ಅದೇ ಪೊಲೀಸರಿಗಿದ್ದಂತಹ ಆಧಾರ. ಹೀಗಾಗಿ ಆ ವಿಡಿಯೋದಲ್ಲಿದ್ದಂತಹ ಫೋಟೋಗಳನ್ನ, ಆ ವಿಡಿಯೋದಲ್ಲಿದ್ದಂತಹ ದೃಶ್ಯಾವಳಿಗಳನ್ನ ಸ್ಟಿಲ್ ಆಗಿ ಮಾಡ್ಕೊಳ್ತಾರೆ, ಅಂದ್ರೆ ಸ್ನ್ಯಾಪ್ ಶಾಟ್ ಆಗಿ ಮಾಡಿಕೊಂಡು ಆ ನಂತರದಲ್ಲಿ ಅದನ್ನ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗ್ತಾರೆ.
ಹಾಗಾದ್ರೆ ಆ ಡಿಯೋ ಮೇಲಿದ್ದಂತ ಸ್ಟಿಕ್ಕರ್ ಏನಿತ್ತು, ಅದರಲ್ಲಿ ಬಾಲ ಏಸು ಜೊತೆಗೆ ಮೇರಿ ಇದ್ದಂತ ಫೋಟೋ ಅದು ಹೇಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗಿದ್ರೆ, ಇದೇ ಡಿಯೋ ವಾಹನ ಪೊಲೀಸರಿಗೆ ಬೇಕಾಗಿದ್ದಂಥದ್ದು ಬ್ಲಾಕ್ ಅಂಡ್ ವೈಟ್ ಬಣ್ಣದ ಡಿಯೋ ವಾಹನ ಏನಿತ್ತು, ಹೋಂಡಾ ಡಿಯೋ. ಈ ವಾಹನದ ಮೇಲ್ಭಾಗದಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದೆ, ಬಾಲ ಏಸು ಜೊತೆಗೆ ಮೇರಿ ಇರುವಂತಹ ಫೋಟೋ, ಆ ಸ್ಟಿಕ್ಕರ್ ಇದೇ ಪೊಲೀಸರ ತನಿಖೆಗೆ ಇಲ್ಲಿ ಪೊಲೀಸರಿಗೆ ಪ್ರಮುಖವಾದಂತಹ ಕ್ಲೂ ಆಗಿತ್ತು. ಹಾಗೆ ಇಲ್ಲಿ ನಂಬರ್ ಕೂಡ ಒಂದು ಹಂತದಲ್ಲಿ ಪೊಲೀಸರಿಗೆ ಲೊಕೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು KA53 EM 2924 ನಂಬರ್ನ ಗಾಡಿ ಅನ್ನುವಂಥದ್ದು ಕೂಡ ನಂತರದಲ್ಲಿ ಪೊಲೀಸರಿಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಇಲ್ಲಿ ನಂಬರ್ ಅನ್ನ ಒಂದು ಹಂತದಲ್ಲಿ ಅವರಿಗೆ ಅಷ್ಟು ಸರಿಯಾಗಿ ಲೊಕೇಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ಸ್ಟಿಕ್ಕರ್ ಅನ್ನ ಲೊಕೇಟ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ. ಆ ನಂತರದಲ್ಲಿ ಪೊಲೀಸರು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇದು ಅವರಿಗೆ ಪಕ್ಕ ಆಗಿರುತ್ತೆ. ಈಗ ನಾವೇನ್ ನೋಡ್ತಾ ಇದ್ದೀವಿ, ಇದೇ ಡಿಯೋ ಪ್ರಮುಖ ಪಾತ್ರ ಅಥವಾ ಪ್ರಮುಖವಾದಂತಹ ಕ್ಲೂ ಆಗಿ ಪೊಲೀಸರ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಿಕ್ಕಂಥದ್ದು. ಈ ಕಾಮುಕರನ್ನ ಪತ್ತೆ ಹಚ್ಚುವಂತಹ ಸಂದರ್ಭದಲ್ಲಿ ನಾವೇನು ಈ ಆಪಲ್ ಸಿಂಬಲ್ ಇರುವಂತಹದನ್ನ ನೋಡ್ತಿದೀವಿ, ಆ ಆಪಲ್ ಸಿಂಬಲ್ ನ ಒಳಗೇನೆ ನಂಬರ್ ಕೂಡ ಇಲ್ಲಿ ಬರೆದಿರುತ್ತೆ, KA53 EM 2924 ನಂಬರ್ನ ಗಾಡಿ. ಅದರ ಮೇಲೆ ಅಂದ್ರೆ ಹ್ಯಾಂಡಲ್ ಭಾಗದಲ್ಲಿ ಮೇರಿ ಜೊತೆಗೆ ಬಾಲ ಏಸು ಇರುವಂತಹ ಫೋಟೋ, ಒಂದು ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ಅನ್ನ ಇರುವಂತಹ ಬೈಕ್ ಅನ್ನ ಪತ್ತೆ ಹಚ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬೈಕ್ ಕೂಡ ಪೊಲೀಸರಿಗೆ ಲಭ್ಯ ಆಗುತ್ತೆ. ಇದನ್ನು ಕೂಡ ಈಗ ಸಹಜವಾಗಿ ಪೊಲೀಸರು ಜಪ್ತಿ ಮಾಡಿರ್ತಾರೆ. ಹಾಗೆ ಇಲ್ಲಿ ನಾವೇನ್ ಗಮನಿಸ್ತಾ ಇದ್ದೀವಿ, ಈ ರೀತಿಯಾದಂತಹ ಸ್ಟಿಲ್ ಫೋಟೋಗಳನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಸಿಸಿಟಿವಿ ಫುಟೇಜ್ ಅನ್ನ ಸ್ಟಿಲ್ ಫೋಟೋ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾವಿಲ್ಲೇನ್ ಗಮನಿಸ್ತಾ ಇದ್ದೀವಿ, ಸುದೇಶ್ ಅನ್ನುವಂತ ವ್ಯಕ್ತಿ ಕುಳಿತಿರುವಂತಹ ಆ ಬೈಕ್ ಏನಿದೆ, ಆ ಬೈಕ್ ನ ಮೇಲ್ಭಾಗದಲ್ಲಿ ಅಂದ್ರೆ ಈಗ ನಾವೇನು ಒಂದು ಕಲರ್ ಫೋಟೋದಲ್ಲಿ ನೋಡಿದ್ವಿ, ಅದರ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಒಂದು ನೆಗೆಟಿವ್ ಶೇಡ್ ಇರುವಂತಹ ರೀತಿಯಲ್ಲಿ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಸ್ಟಿಕ್ಕರ್ ಇರುವಂತದ್ದು ಕೂಡ ಕನ್ಫರ್ಮ್ ಆಗಿರುತ್ತೆ. ಅದರ ಜೊತೆಗೇನೆ ಮತ್ತೊಂದು ಫೋಟೋ ಕೂಡ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಲಭ್ಯವಾಗುತ್ತೆ. ಸ್ನ್ಯಾಪ್ಶಾಟ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಇಲ್ಲಿ ಸುದೇಶ್ ಜೊತೆಗೆ ಸೋಮು ಕುಳಿತಿರುವಂತಹ ಬೈಕ್ ಏನಿದೆ, ಇದೇ ಬೈಕ್ ಹೋಂಡಾ ಡಿಯೋ ಬೈಕ್. ಆ ಸಂದರ್ಭದಲ್ಲಿ ಆ ಮೇಲ್ಗಡೆ ಈ ಮೋಟಾರ್ ಸ್ಕೂಟರ್ ನ ಹ್ಯಾಂಡಲ್ ಭಾಗದಲ್ಲಿ ಒಂದು ಫೋಟೋ ಇರುವಂತದನ್ನ ನಾವಿಲ್ಲಿ ಏನ್ ಗಮನಿಸ್ತಾ ಇದೀವಿ. ಆದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಅದು ಏನ್ ಸ್ಟಿಕ್ಕರ್ ಅಂತ. ಆದ್ರೆ ಪೊಲೀಸರು ಆದಷ್ಟು ಅದನ್ನ ಝೂಮ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಈ ಫೋಟೋ ಅವರಿಗೆ ಲಭ್ಯ ಆಗುತ್ತೆ. ಸೊ ಇಲ್ಲಿ ಹೆಡ್ಲೈಟ್ ಕೂಡ ಆನ್ ಆಗಿರುವಂತಹ ಕಾರಣದಲ್ಲಿ ಅದು ನಂಬರ್ ಕೂಡ ಅದ್ರ ಮೇಲ್ಭಾಗದಲ್ಲೇ ಇದ್ದಂತಹ ಕಾರಣದಿಂದಾಗಿ ಅಷ್ಟು ಸರಿಯಾಗಿ ಅದು ಲೊಕೇಟ್ ಆಗೋದಿಲ್ಲ. ಆದ್ರೆ ಆ ಸ್ಟಿಕ್ಕರ್ ಕ್ಲೀನ್ ಆಗಿ ಲೊಕೇಟ್ ಆಗಿರುತ್ತೆ. ಜೊತೆಗೆ ವಾಹನದ ಬಣ್ಣ ಅದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಇದು ಬ್ಲಾಕ್ ಅಂಡ್ ವೈಟ್ ಡಿಯೋ ವಾಹನ ಅಥವಾ ಒಂದು ಡಿಯೋ ಸ್ಕೂಟರ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಪೊಲೀಸರಿಗೆ ಲಭ್ಯ ಆಗಿರುತ್ತೆ. ಸೊ ಇದು ಡಿಯೋ ಸ್ಕೂಟರ್ ಅವರು ಬಳಸ್ತಾ ಇದ್ರು ಅನ್ನುವಂಥದ್ದು ಪೊಲೀಸರಿಗೆ ತಿಳಿದ ಸಂದರ್ಭದಲ್ಲಿ, ಇದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅವರಿಗೆ ದೊರೆತಂತಹ ಮಹತ್ವದ ಸುಳಿವಾಗಿತ್ತು. ಆ ನಂತರದಲ್ಲೂ ಕೂಡ ಒಂದಷ್ಟು ಸುಳಿವುಗಳು ಪೊಲೀಸರು ಯಾರು ಈ ಕೀಚಕರು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಬಹಳ ಸುಲಭವಾದ ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾದ್ರೆ ಆ ಕ್ಲೂಗಳು ಏನು, ಪೊಲೀಸರ ಕಾರ್ಯಾಚರಣೆ ಹಂತದಲ್ಲಿ ದೊರೆತಂತಹ ಮತ್ತಷ್ಟು ಸುಳಿವುಗಳು ಏನು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕಾಮುಕರ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದಂತೂ ಸ್ಪಷ್ಟವಾಗಿತ್ತು, ಡಿಯೋ ಸ್ಕೂಟರ್ ಅನ್ನ ಬಳಸ್ತಾ ಇದ್ರು, ಅದು ಬ್ಲಾಕ್ ಅಂಡ್ ವೈಟ್ ಅನ್ನೋದು, ಅದರ ಜೊತೆಗೆ ಒಂದು ಸ್ಟಿಕ್ಕರ್ ಇದ್ದಂಥದ್ದು ಕೂಡ ಕನ್ಫರ್ಮ್ ಆಗಿತ್ತು. ಆದ್ರೆ ಪೊಲೀಸರ ಕಾರ್ಯಾಚರಣೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮತ್ತಷ್ಟು ಸುಳಿವುಗಳನ್ನ ಅವರು ಪತ್ತೆ ಹಚ್ಚೋದಕ್ಕೆ ಆರಂಭ ಮಾಡ್ತಾ ಹೋಗ್ತಾರೆ. ಆ ನಂತರದಲ್ಲಿ ಸಿಕ್ಕಂತ ಮತ್ತಷ್ಟು ಕ್ಲೂಗಳು ಏನೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಕೃತ್ಯವೆಸಗಿದಂತ ಯುವಕರು ಸೈಡ್ ಕಟ್ ಹೇರ್ ಸ್ಟೈಲ್ ಮಾಡ್ಕೊಂಡಿರುವಂತದ್ದು ಆ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ಅಂದ್ರೆ ಒಂದು ಸೈಡ್ ಫುಲ್ ಶಾರ್ಟ್ ಮಾಡ್ಕೊಂಡು ಮತ್ತೊಂದು ಸೈಡ್ ಲಾಂಗ್ ಹೇರ್ ಅನ್ನ ಕ್ರಾಪ್ ಮಾಡ್ಕೊಂಡಂತ ಹೇರ್ ಸ್ಟೈಲ್ ಇರುವಂತದ್ದು ಪತ್ತೆಯಾಗುತ್ತೆ. ಅದು ಕೂಡ ಸಿಸಿಟಿವಿ ಫುಟೇಜ್ ಜೊತೆಗೆ ಒಂದಷ್ಟು ಸ್ಟಿಲ್ ಫೋಟೋಸ್ ಅನ್ನು ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾದಂತಹ ಹೇರ್ ಸ್ಟೈಲ್ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಈ ರೀತಿಯಾದಂತಹ ಹೇರ್ ಸ್ಟೈಲ್ ಅನ್ನ ಹೋಲುವಂತ ಯುವಕರನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಆ ಸಂದರ್ಭದಲ್ಲಿ ಮುಂದಾಗ್ತಾರೆ. ಅದರಲ್ಲೂ ಕೂಡ ಅಕ್ಕಪಕ್ಕದ ಏರಿಯಾದಲ್ಲಿ ಯಾರ್ಯಾರು ಆ ರೀತಿಯಾದಂತಹ ಹೇರ್ ಸ್ಟೈಲ್ ಅನ್ನ ಹೊಂದಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಪೊಲೀಸರು ಒಟ್ಟು 12 ಜನ ಶಂಕಿತರನ್ನ ಠಾಣೆಗೆ ಕರೆತರ್ತಾರೆ. ಈ ರೀತಿಯಾದಂತಹ ಅಥವಾ ಆ ರೀತಿಯಾದಂತಹ ಹೇರ್ ಸ್ಟೈಲ್ಗೆ ಹೋಲುವಂತಹ 12 ಜನರನ್ನ 12 ಶಂಕಿತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ಠಾಣೆಗೆ ಕರೆತರ್ತಾರೆ.
ಜೊತೆಗೆ ಶಂಕಿತರಿಗೆ ಡಿಯೋ ವಾಹನದ ಫೋಟೋವನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ತೋರಿಸ್ತಾರೆ. ಅಲ್ಲಿ ಡಿಯೋ ವಾಹನವನ್ನ ಪತ್ತೆ ಹಚ್ಚಿದಂತಹ ಪೊಲೀಸರು ಅದ್ರ ಮೇಲಿದ್ದಂತ ಅದ್ರಲ್ಲಿ ಕುಳಿತಿದ್ದಂತವ್ರು ಯಾರು ಅನ್ನುವಂಥದಕ್ಕೆ ಸ್ಪಷ್ಟವಾಗಿ ಅವರ ಬಳಿ ಉತ್ತರ ಇರೋದಿಲ್ಲ. ಹೀಗಾಗಿ ಶಂಕಿತರು ಏನೇನು 12 ಜನರನ್ನ ಕರೆತಂದಿರ್ತಾರೆ ಅವರಿಗೆ ಡಿಯೋ ವಾಹನದ ಒಂದು ಫೋಟೋವನ್ನು ಕೂಡ ಪೊಲೀಸರು ತೋರಿಸ್ತಾರೆ. ಮೊದಲಿಗೆ ನಿಮ್ ಬಳಿ ಯಾರ್ಯಾರ ಬಳಿ ಡಿಯೋ ವಾಹನ ಇದೆ ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಅವರು ವಿಚಾರಣೆಯನ್ನ ಸಹಜವಾಗಿ ನಡೆಸಿರ್ತಾರೆ. ಸೊ 12 ಶಂಕಿತರ ಪೈಕಿ ಮಹತ್ವದ ಸುಳಿವನ್ನ ರಾಜು ಅನ್ನುವಂತಹ ವ್ಯಕ್ತಿ ನೀಡ್ತಾನೆ. ಇದು ಕೂಡ ಪೊಲೀಸರಿಗೆ ತನಿಖಾ ಸಂದರ್ಭದಲ್ಲಿ ಸಿಕ್ಕಂತ ಬಹುದೊಡ್ಡ ಕ್ಲೂ, ಬಹುದೊಡ್ಡ ಯಶಸ್ಸು ಅಂತಾನೂ ಕೂಡ ಇದನ್ನ ಪರಿಗಣಿಸಿರಬಹುದಾಗಿರುತ್ತೆ. ಯಾಕಂತಂದ್ರೆ 12 ಜನ ಶಂಕಿತರಾಗಿರ್ತಾರೆ. ಅವ್ರು ಯಾರು ಕೂಡ ಆರೋಪದಲ್ಲಿ ನಿಖರವಾಗಿ ಭಾಗಿಯಾದಂತವ್ರು ಆಗಿರೋದಿಲ್ಲ ಈ ರೀತಿಯಾದಂತ ಒಂದು ಕೃತ್ಯದಲ್ಲಿ. ಹೀಗಾಗಿ ಶಂಕಿತರ ಪೈಕಿ ರಾಜು ಅನ್ನುವಂತ ವ್ಯಕ್ತಿ ಏನಿರ್ತಾನೆ ಆತ ತನಗೆ ಇರುವಂತ ಒಂದು ಮಾಹಿತಿಯನ್ನ ಬಿಚ್ಚಿಡ್ತಾನೆ. ಅದೇನು ಅಂತ ಅಂದ್ರೆ, ನನ್ನ ಸಂಬಂಧಿ ಚಿನ್ನಿ ಅನ್ನುವಂತಹ ವ್ಯಕ್ತಿಯ ಬಳಿ ಈ ರೀತಿಯಾದಂತಹ ಒಂದು ವಾಹನ ಇದೆ ಅನ್ನುವಂತ ಹೇಳಿಕೆಯನ್ನ ಆತ ನೀಡ್ತಾನೆ. ಯಾಕಂತಂದ್ರೆ ಸಹಜವಾಗಿ ರಾಜು ಅನ್ನುವಂಥವನು ತನ್ನ ಸ್ನೇಹಿತ ಅಥವಾ ತನ್ನ ಸಂಬಂಧಿ ಬಳಿ, ಚಿನ್ನಿಯ ಬಳಿ ಈ ರೀತಿಯಾದಂತಹ ವಾಹನ ನೋಡಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಪೊಲೀಸರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಒಂದು ಬಹುದೊಡ್ಡ ಕ್ಲೂ ಇದಾಗಿರುತ್ತೆ. ಪೊಲೀಸರಿಗೆ ಮಹತ್ವದ ಸುಳಿವನ್ನ ರಾಜು ಅನ್ನುವಂತಹ ಈ ವ್ಯಕ್ತಿ ನೀಡ್ತಾನೆ. ಅದು ಚಿನ್ನಿ ಅನ್ನುವಂತ ತನ್ನ ಸಂಬಂಧಿಕನ ಬಳಿ ಇದೇ ರೀತಿ ನೀವೇನೀಗ ಬೈಕ್ ತೋರಿಸ್ತಾ ಇದ್ದೀರಲ್ಲ, ಆ ಸ್ಕೂಟರ್ ನನ್ನ ಅದೇ ರೀತಿಯ ಹೋಲುವಂತ ಸ್ಕೂಟರ್ ನನ್ನ ಚಿನ್ನಿಯ ಬಳಿ ಇದೆ, ನನ್ನ ಸಂಬಂಧಿ ಅಂತ ಹೇಳ್ತಾನೆ. ಸೊ ಚಿನ್ನಿಯ ಬಗ್ಗೆ ಮಾಹಿತಿಯನ್ನ ಪಡೆದು ಪೊಲೀಸರು ಚಿನ್ನಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಪಡ್ತಾರೆ. ಚಿನ್ನಿ ಯಾರು, ಆತನ ಪೊಲೀಸ್ ಸ್ಟೇಷನ್ಗೆ ಕರೆತರೋಣ ಅನ್ನುವಂತ ನಿಟ್ಟಿನಲ್ಲಿ ಒಂದು ಫೋನ್ ಮಾಡೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾರೆ, ಕಾಲ್ ಮಾಡೋದಕ್ಕೆ. ಆಗ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಚಿನ್ನಿಯ ಫೋನ್ ನಂಬರ್ ಸ್ವಿಚ್ಡ್ ಆಫ್ ಆಗಿರುತ್ತೆ. ಇದು ಕೂಡ ಪೊಲೀಸರಿಗೆ ಚಿನ್ನಿಯ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಆದಂತಹ ಅಥವಾ ಪೂರಕ ಆದಂತಹ ಒಂದು ವಿಚಾರ. ಆತನ ಮೊಬೈಲ್ ನಂಬರ್ ರೂಟ್ ಮ್ಯಾಪಿಂಗ್ ಅನ್ನ ಸಂದರ್ಭದಲ್ಲಿ ಪೊಲೀಸರು ಮಾಡೋದಕ್ಕೆ ನಿರ್ಧರಿಸ್ತಾರೆ. ಇಲ್ಲಿ ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದ್ರು ಕೂಡ ಪೊಲೀಸರು ಬಳಸುವಂತಹ ವಿಶೇಷ ತಂತ್ರಜ್ಞಾನದಲ್ಲಿ ಟವರ್ ಲೊಕೇಶನ್ ಅನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗಿರುತ್ತೆ. ಆತನ ಮೊಬೈಲ್ ನಂಬರ್ ರೂಟ್ ಮ್ಯಾಪಿಂಗ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಕೃತ್ಯ ನಡೆದಂತಹ ದಿನ ಆ ಸ್ಥಳದಲ್ಲಿ ಆತನ ಓಡಾಟ ಇರೋದು ಕನ್ಫರ್ಮ್ ಆಗುತ್ತೆ ಪೊಲೀಸರಿಗೆ. ಅಂತಂದ್ರೆ ಜನವರಿ 1ನೇ ತಾರೀಕಿನ ತಡರಾತ್ರಿ 2:40 ಸಂದರ್ಭದಲ್ಲಿ ಈ ಚಿನ್ನಿ ಅನ್ನುವಂತಹ ಹುಡುಗ ಆ ಲಾರೆನ್ಸ್ ರಸ್ತೆಯ ಅಕ್ಕಪಕ್ಕದಲ್ಲಿ ಓಡಾಡಿರೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಟವರ್ ಲೊಕೇಶನ್ ಅನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ. ಆಗ ಚಿನ್ನಿಯೇ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸುಲ್ತಾನ್ ಭಾಯ್ ಅನ್ನುವಂತ ವ್ಯಕ್ತಿಯ ವಿಚಾರಣೆ ಕೂಡ ಆಗಿರುತ್ತೆ. ಪೊಲೀಸರಿಗೆ ಇದೊಂದು ಅನುಮಾನ ಆಗಿರುತ್ತೆ ಹೊರತು ಆತನೇ ಇಲ್ಲಿ ಇರುವಂತದ್ದು, ಆತನೇ ಇಲ್ಲಿ ಆರೋಪಿ ಅಥವಾ ಆತನೇ ಆ ಸ್ಥಳದಲ್ಲಿ ಇದ್ದಂಥದ್ದು ಅನ್ನುವಂಥದ್ದಕ್ಕೆ ಪೊಲೀಸರಿಗೆ ನಿಖರವಾದಂತ ಮಾಹಿತಿ ಈ ಸಂದರ್ಭದಲ್ಲಿ ಬೇಕಾಗಿರುತ್ತೆ. ಯಾಕಂತಂದ್ರೆ ಬಹಳ ಪ್ರಮುಖವಾದಂತಹ ಜೊತೆಗೆ ಸೂಕ್ಷ್ಮ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಸುಲ್ತಾನ್ ಭಾಯ್ ಅನ್ನುವಂತ ವ್ಯಕ್ತಿಯನ್ನ ಕರೆತರ್ತಾರೆ ಪೊಲೀಸರು. ಯಾರು ಈ ಸುಲ್ತಾನ್ ಭಾಯ್ ಅನ್ನುವಂಥದ್ದನ್ನ ನೋಡೋದಾದ್ರೆ, ಸುಲ್ತಾನ್ ಭಾಯ್ ಈತ ಚಿನ್ನಿಯ ಸ್ನೇಹಿತ. ಸೊ ಚಿನ್ನಿಗೆ ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಇದಾರ ಅನ್ನುವಂಥದ್ದನ್ನ ಪೊಲೀಸರು ಪತ್ತೆ ಹಚ್ತಾರೆ. ಆಗ ಸುಲ್ತಾನ್ ಭಾಯ್ ಅನ್ನುವಂತ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಸೊ ಸುಲ್ತಾನ್ ಭಾಯ್ನನ್ನ ಪೊಲೀಸರು ಸ್ಟೇಷನ್ಗೆ ಕರೆತಂದು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಿಸುವಂತಹ ಸಂದರ್ಭದಲ್ಲಿ ಸಿಸಿಟಿವಿ ದೃಶ್ಯದಲ್ಲಿ ಚಿನ್ನಿ ಇದಾನೆ ಅನ್ನುವಂಥದ್ದನ್ನ ಅಥವಾ ಆ ಸಿಸಿಟಿವಿ ದೃಶ್ಯದಲ್ಲಿ ಇದ್ದಂತಹ 6 ಮಂದಿ ಪೈಕಿ ಚಿನ್ನಿನೂ ಕೂಡ ಒಬ್ಬ ಅನ್ನುವಂಥದ್ದನ್ನ ಸುಲ್ತಾನ್ ಭಾಯ್ ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಆತ ಕೂಡ ಹೇಳ್ತಾನೆ, ಹೌದು ಇದು ಚಿನ್ನಿನೇ ಅನ್ನುವಂಥದ್ದನ್ನ. ಸೊ ಚಿನ್ನಿಯ ಜೊತೆ ಲೆನೋ, ಅಯ್ಯಪ್ಪ, ಸುದೇಶ್, ಜೇಮ್ಸ್ ಅನ್ನುವಂತಹ ವ್ಯಕ್ತಿಯು ಕೂಡ ಇದ್ದಾರೆ. ಅಂದ್ರೆ ಈ 4 ಜನರು ಕೂಡ ಚಿನ್ನಿ ಜೊತೆ ಇರೋರೆ, ಅವರು ಕೂಡ ನನಗೆ ಗೊತ್ತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸುಲ್ತಾನ್ ಭಾಯ್ ಪೊಲೀಸರ ಮುಂದೆ ಬಾಯಿ ಬಿಡ್ತಾನೆ ಅಥವಾ ಪೊಲೀಸರ ಮುಂದೆ ಆಗ್ತಾ ಅದನ್ನ ಪತ್ತೆ ಹಚ್ತಾನೆ. ಹೌದು ಇವ್ರು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ತಾರೆ. ಹೇಳಿ ಕೇಳಿ ಸುಲ್ತಾನ್ ಭಾಯ್ ಕೂಡ ಅದೇ ಏರಿಯಾದನು, ಜೊತೆಗೆ ಈ ಹುಡುಗರೆಲ್ಲ ಹೊತ್ತಿನಗೂ ಕೂಡ ಪರಿಚಯ ಇರುತ್ತೆ. ಈ ಕಾರಣಕ್ಕಾಗಿ ಆತ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ಮತ್ತೋರ್ವ ಹುಡುಗ ಪಪ್ಪಿ, ಆತ ಇನ್ನೂ ಕೂಡ ಅಪ್ಸ್ಕ್ಯಾಂಡ್, ಆತನ ವಿಚಾರವನ್ನು ಕೂಡ ಸುಲ್ತಾನ್ ಭಾಯ್ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಡ್ತಾನೆ. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಗಿತ್ತು, 6 ಜನರು ಯಾರು ಅನ್ನುವಂಥದ್ದು ಪೊಲೀಸರಿಗೆ ಸುಲ್ತಾನ್ ಭಾಯ್ ಮುಖಾಂತರವಾಗಿ ಗೊತ್ತಾಗುತ್ತೆ. ಅವ್ರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿದ್ರು, ಅವತ್ತು ನ್ಯೂ ಇಯರ್ ದಿನ ಅನ್ನುವಂಥದ್ದನ್ನ ಪೊಲೀಸರು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡೋಕೆ ಇವರೆಲ್ಲರೂ ಕೂಡ ಹೋಗಿದ್ರು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಆ ಮಾಹಿತಿಯು ಕೂಡ ಲಭ್ಯ ಆಗುತ್ತೆ. ಜೊತೆಗೆ ಆ ಸಮಯದಲ್ಲಿ ಎಲ್ಲಾ ಆರೋಪಿಗಳ ಮೊಬೈಲ್ ಕೂಡ ಸ್ವಿಚ್ಡ್ ಆಫ್ ಆಗಿರೋದು ಕೂಡ ಪತ್ತೆಯಾಗುತ್ತೆ. ಅಂದ್ರೆ ಈ ಸುಲ್ತಾನ್ ಭಾಯ್ ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ 6 ಜನರು ಏನ್ ಹೆಸರು ಹೇಳಿರ್ತಾರೆ ಸುಲ್ತಾನ್ ಭಾಯ್, ಆ 6 ಜನರ ಮೊಬೈಲ್ಗಳು ಕೂಡ ಸ್ವಿಚ್ಡ್ ಆಫ್ ಆಗಿರುತ್ತೆ. ಹೀಗಾಗಿ ಈ ತಂಡವೇ ಕೃತ್ಯ ನಡೆಸಿರುವಂತದ್ದು ಪೊಲೀಸರಿಗೆ ಕನ್ಫರ್ಮ್ ಆಗಿರುತ್ತೆ. ಮೊಬೈಲ್ ಸ್ವಿಚ್ಡ್ ಆಫ್ ಆದಂತಹ ಸಂದರ್ಭದಲ್ಲಿ ಇವರ ಮೇಲೆ ಪೊಲೀಸರಿಗೆ ಅನುಮಾನ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತೂ ಪೊಲೀಸರಿಗೆ 6 ಜನ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ 6 ಜನ ಕಾಮುಕರನ್ನ
ಪತ್ತೆ ಹಚ್ಚೋದು ಹೇಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರನ್ನ ಸೆರೆ ಹಿಡಿಯೋದೇನಕ್ಕೆ ಹೇಗೆ ಅನ್ನುವಂತ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಾಚರಣೆ ಆರಂಭಿಸ್ತಾರೆ. ಹಾಗಾದ್ರೆ ಕಾಮುಕರು ಸೆರೆ ಸಿಕ್ಕಿತು ಹೇಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಸೋಮಶೇಖರ್ ಅಲಿಯಾಸ್ ಚಿನ್ನಿ ಈತನೇ ಮೊದಲಿಗೆ ಐಡೆಂಟಿಫೈ ಆಗುವಂತಹ ವ್ಯಕ್ತಿ. ಆತನನ್ನ ಪೊಲೀಸರು ಮೊದಲಿಗೆ ಕರೆ ತರ್ತಾರೆ, ಆತನನ್ನ ಪತ್ತೆ ಹಚ್ಚುತ್ತಾರೆ ಹೇಗೋ ಮಾಡಿ. ಸೋಮಶೇಖರ್ ಅಲಿಯಾಸ್ ಚಿನ್ನಿಯನ್ನ ಪೊಲೀಸರು ಕರೆ ತರ್ತಾರೆ ಮೊದಲಿಗೆ. ಸೊ ಸಂಬಂಧಿ ರಾಜು ಮೂಲಕ ಚಿನ್ನಿಯನ್ನ ಪೊಲೀಸರು ಕರೆ ತರ್ತಾರೆ. ಇಲ್ಲಿ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರು ಕೂಡ ಕಾಮುಕರು ಎಸ್ಕೇಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ರಾಜು ಅನ್ನುವಂತ ವ್ಯಕ್ತಿಯನ್ನೇ ಬಳಸಿಕೊಂಡು ಚಿನ್ನಿಯನ್ನ ಪೊಲೀಸರು ಕರೆ ತರ್ತಾರೆ. ಆ ರಾಜು ಅನ್ನುವಂತ ವ್ಯಕ್ತಿ ಜೊತೆಗೆ ಪೊಲೀಸರು ಮಫ್ತಿಯಲ್ಲಿ ಆ ಏರಿಯಾ ಎಲ್ಲ ಅಡ್ಡಾಡದಂತಹ ಪ್ರಸಂಗ ಕೂಡ ಅದರಲ್ಲಿ ನಡೆದಿರುತ್ತೆ. ಸೊ ಮೊದಲು ಆರೋಪಗಳನ್ನ ಸೋಮು ಅಲಿಯಾಸ್ ಚಿನ್ನಿ ಆ ರಾಜು ಮುಖಾಂತರವಾಗಿ ಏನು ಸೆರೆ ಹಿಡಿದಿರ್ತಾರೆ ಪೊಲೀಸರು ಅಥವಾ ವಶಕ್ಕೆ ಪಡೆದಿರ್ತಾರೆ, ಆತ ಒಪ್ಕೊಳ್ಳೋದಿಲ್ಲ. ಮೊದಲು ಆರೋಪಗಳನ್ನ ನಿರಾಕರಿಸ್ತಾನೆ ಸೋಮು ಅಲಿಯಾಸ್ ಚಿನ್ನಿ. ಅದು ನನ್ನ ವಾಹನ ಅಲ್ಲ, ಅದು ನಾನಲ್ಲ ಅಂತ ಹೇಳಿ ಸೋಮು ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಬಂಡವಾದವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ನನಗೂ ಕೂಡ ಈ ಪ್ರಕರಣಕ್ಕೆ ಯಾವುದು ಸಂಬಂಧ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಆ ದಿನ ನಾನು ಟಿ ಶರ್ಟ್ ಅನ್ನ ಧರಿಸಿದ್ದೆ. ಜೊತೆಗೆ ಈಗ ನೀವೇನ್ ಹೇಳ್ತಾ ಇದ್ದೀರಾ, ಅದು ಅಯ್ಯಪ್ಪ ಆಗಿರ್ಬೋದು, ಲೆನೋ ಆಗಿರ್ಬೋದು, ಜೊತೆಗೆ ಇನ್ನುಳಿದಂತ ಸುದೇಶ್, ಪಪ್ಪಿ ಯಾರು ಕೂಡ ಸ್ಥಳದಲ್ಲಿ ಇರಲಿಲ್ಲ, ನಾವ್ ಯಾರು ಕೂಡ ಅನ್ನುವಂಥದ್ದನ್ನ ಆತ ಹೇಳ್ತಾನೆ. ಜೊತೆಗೆ ಇಲ್ಲಿ ಆತ ಶರ್ಟ್ ಅನ್ನ ಧರಿಸಿರ್ತಾನೆ, ಆದ್ರೆ ನಾನು ಅವತ್ತು ಶರ್ಟ್ ಅನ್ನೇ ಧರಿಸಿರ್ಲಿಲ್ಲ, ಟಿ ಶರ್ಟ್ ಅನ್ನ ಧರಿಸಿದೆ ಅನ್ನುವಂತ ಹೇಳಿಕೆಯನ್ನ ನೀಡ್ತಾ ಹೋಗ್ತಾನೆ. ಸೊ MG ರಸ್ತೆಯಲ್ಲಿ ನಾವು ಇದ್ವು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸೋಮು ಹೇಳ್ತಾನೆ. ಈ ಲಾರೆನ್ಸ್ ರಸ್ತೆ ಬಳಿ ನಾವು ಇರಲೇ ಇಲ್ಲ, ಕಮ್ಮನಹಳ್ಳಿ ಇರಲಿಲ್ಲ, ನಾವೆಲ್ಲ MG ರೋಡ್ ಅಲ್ಲಿ ಇದ್ವು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಹೇಳ್ತಾನೆ. ಪೊಲೀಸರಿಗೆ ಇವರಿಂದ ಕೃತ್ಯ ನಡೆದಿದೆ ಅನ್ನುವಂಥದ್ದಂತೂ ಕನ್ಫರ್ಮ್ ಆಗಿರುತ್ತೆ. ಅದು ಡಿಒ ವಾಹನ, ಜೊತೆಗೆ ಅಲ್ಲಿದ್ದಂತಹ ಆ ಸ್ಟಿಕ್ಕರ್, ಜೊತೆಗೆ ಬೇರೆ ಬೇರೆ ಫುಟೇಜ್ ಅಲ್ಲಿ ಲಭ್ಯ ಆಗಿದ್ದಂತಹ ಫೋಟೋಗಳು, ರಾಜು ಹೇಳಿದಂತ ಮಾಹಿತಿ, ಜೊತೆಗೆ ಸುಲ್ತಾನ್ ಬಾಯ್ ಕೊಟ್ಟಂತ ಇನ್ಫಾರ್ಮೇಶನ್, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕನ್ಫರ್ಮ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಚಿನ್ನಿಯ ವಾಹನವನ್ನ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಆಯ್ತಪ್ಪ, ನೀನೆಂದು ತಪ್ಪಿಲ್ಲ ಅಂತ ಅಂದ್ರೆ ನಿನ್ನ ವಾಹನ ಹೇಗಿದೆ ಅಥವಾ ನಿನ್ನ ಡಿಒ ಸ್ಕೂಟರ್ ಹೇಗಿದೆ ಅದನ್ನ ನೋಡ್ಕೊಂಬರೋಣ ಬಾ ಅಂತ ಹೇಳಿ ಪೊಲೀಸರು ಪರಿಶೀಲನೆ ನಡೆಸೋದಕ್ಕೆ ರೆಡಿ ಆಗ್ತಾರೆ. ಅಷ್ಟೊತ್ತಿಗಾಗಲೇ ಜೇಮ್ಸ್ ನ ಮೊಬೈಲ್ ಸ್ವಿಚ್ ಆನ್ ಆಗಿರುತ್ತೆ. ಅಂದ್ರೆ ಜೇಮ್ಸ್ ಇಲ್ಲೂ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. 6 ಜನ ಆರೋಪಿಗಳ ಪೈಕಿ ಜೇಮ್ಸ್ ಕೂಡ ಒಬ್ಬ. ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈತನ ವಿಚಾರಣೆ ನಡೆಸ್ತಾ ಇದ್ದಂತ ಸಂದರ್ಭ ಅಂತಂದ್ರೆ ಸೋಮುನ ವಿಚಾರಣೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಜೇಮ್ಸ್ ನ ಮೊಬೈಲ್ ಸ್ವಿಚ್ ಆನ್ ಆಗಿರುತ್ತೆ. ಹಾಗೆ ಪೊಲೀಸರು ಕಂಟಿನ್ಯೂಸ್ ಆಗಿ ಈ 6 ಜನಕ್ಕೂ ನಂಬರ್ಗೂ ಕರೆ ಮಾಡುವಂತ ಪ್ರಯತ್ನದಲ್ಲಿ ಇರ್ತಾರೆ. ಹಾಗೆ ಅವರ ಟವರ್ ಲೊಕೇಶನ್ ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಪ್ರಯತ್ನದಲ್ಲಿ ಇರ್ತಾರೆ. ಆಗ ಜೇಮ್ಸ್ ಅನ್ನುವಂತ ವ್ಯಕ್ತಿ ಆತ ಸ್ವಲ್ಪ ಬುದ್ಧಿವಂತಿಕೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನಾನೇನಾದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ನನ್ನ ಮೇಲೆ ಡೌಟ್ ಪಡ್ತಾರೆ. ಈ ಸಂದರ್ಭದಲ್ಲಿ ನಾನು ಸ್ವಿಚ್ ಆನ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಪೊಲೀಸರು ವಿಚಾರಣೆನ ಧೈರ್ಯವಾಗಿ ನಾನು ಎದುರಿಸಿ ನನ್ನ ಮೇಲಿರುವಂತ ಈ ಆರೋಪವನ್ನ ಅಥವಾ ನಾನು ಮಾಡಿದ್ದಲ್ಲ ಅನ್ನುವಂಥದ್ದನ್ನ ಹೇಗಾದ್ರೂ ಮಾಡಿ ತಳ್ಳಿ ಹಾಕ್ಬೋದು ಅನ್ನುವಂತ ಪ್ರಯತ್ನದಲ್ಲಿ ಇರ್ತಾನೆ. ಸೊ ಪೊಲೀಸರ ಮುಂದೆ ಆತ ಬರ್ತಾನೆ ಕೂಡ ಜೇಮ್ಸ್. ಒಂದ್ ಕಡೆ ಸೋಮು ಸಿಕ್ಕಾಕೊಂಡಿರ್ತಾನೆ, ಮತ್ತೊಂದ್ ಕಡೆ ಜೇಮ್ಸ್ ಕೂಡ ಪೊಲೀಸರ ಮುಂದೆ ಧೈರ್ಯವಾಗಿ ಬಂದು ಇದ್ರಲ್ಲಿ ನಂದೇನೂ ಪಾತ್ರ ಇಲ್ಲ ಅನ್ನುವಂತಹ ರೀತಿಯಾದಂತಹ ಬಂಡವಾದವನ್ನ ಆತ ಮಾಡ್ತಾನೆ. ಆದ್ರೆ ಪೊಲೀಸರ ಬಳಿ ಸೋಮು ಇದ್ದಂತ ವಿಚಾರ ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಜೇಮ್ಸ್ ಕೂಡ ಕಕ್ಕ ಬಿಕ್ಕಿ ಆಗ್ತಾನೆ. ನನ್ಕಿಂತ ಮೊದಲೇನೆ ಇನ್ನೊಬ್ಬ ತಗ್ಲಾಕೊಂಡ್ಬಿಟ್ಟಿಯಾನೆ, ನಾವಿಲ್ಲಿ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನ್ನುವಂಥದ್ದಕ್ಕೆ ಆತ ಕೂಡ ನಿರ್ಧಾರಕ್ಕೆ ಬರ್ತಾನೆ. ಸೊ ಲೆನೋ ಮತ್ತು ಅಯ್ಯಪ್ಪ ಈ ಕೃತ್ಯ ಎಸಗಿದಂತವ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಸೋಮು ಹೇಳಿಕೆಯನ್ನ ನೀಡ್ತಾನೆ, ಜೇಮ್ಸ್ ಈ ಹೇಳಿಕೆಯನ್ನ ನೀಡ್ತಾನೆ. ಈ ಸಂದರ್ಭದಲ್ಲಿ ಘಟನೆ ಬಗ್ಗೆ ಸೋಮು ಕೂಡ ಬಾಯಿ ಬಿಡ್ತಾನೆ. ಜೇಮ್ಸ್ ಮೊದಲಿಗೆ ಹೇಳ್ತಾನೆ ಲೆನೋ ಜೊತೆಗೆ ಅಯ್ಯಪ್ಪ ಈ ರೀತಿಯಾದಂತಹ ಕೃತ್ಯ ನಡೆಸಿದ್ದಂತ ಹೇಳಿ. ಆಗ ಸೋಮು ಕೂಡ ಇನ್ನೇನು ಈತ ಬಾಯಿ ಬಿಟ್ಟ ಮೇಲೆ ನಾನು ಕೂಡ ಬಾಯಿ ಬಿಡ್ಲೇಬೇಕಾಗ್ಬಿಡುತ್ತೆ, ಹೆಚ್ಚು ಕಡಿಮೆ ಡಿಫೆಂಡ್ ಮಾಡ್ಕೊಂಡ್ರೆ ನನ್ನ ಕುತ್ತಿಗೆಗೆ ಈ ವಿಚಾರ ಬರುತ್ತೆ ಅಂತ ಹೇಳಿ ಸೋಮು ಅಲಿಯಾಸ್ ಚಿನ್ನಿ ಕೂಡ ಘಟನೆ ನಡೆದಂತ ವಿಚಾರದ ಬಗ್ಗೆ ಬಾಯಿ ಬಿಡ್ತಾನೆ. ಸೊ ತಂಡದ ಕೃತ್ಯ ಕನ್ಫರ್ಮ್ ಆದ ನಂತರ ಉಳಿದ ಆರೋಪಿಗಳ ಬೇಟೆಯನ್ನ ಶುರು ಮಾಡ್ತಾರೆ ಪೊಲೀಸರು. ಲೆನೋ ಮತ್ತು ಅಯ್ಯಪ್ಪನ ಬೇಟೆಗೆ ಇಲ್ಲಿ ಪೊಲೀಸರು ಮುಂದಾಗ್ತಾರೆ. ಯಾಕಂತಂದ್ರೆ ಇವರಿಬ್ಬರು ಕೂಡ ನೀಡಿದಂತ ಮಾಹಿತಿ ಪ್ರಕಾರವಾಗಿ ಪ್ರಕರಣದ ಅಕ್ಯೂಸ್ಡ್ ನಂಬರ್ 1, ಅಕ್ಯೂಸ್ಡ್ ನಂಬರ್ 2 ಅಯ್ಯಪ್ಪ ಅನ್ನುವಂಥದ್ದನ್ನ ಪೊಲೀಸರು ಇಲ್ಲಿ ಪತ್ತೆ ಹಚ್ಚುತ್ತಾರೆ ಅಥವಾ ನಿರ್ಧಾರಕ್ಕೆ ಬರ್ತಾರೆ. ಹೀಗಾಗಿ ಜೇಮ್ಸ್ ಮುಖಾಂತರವೇ ಲೆನೋ ಮತ್ತು ಅಯ್ಯಪ್ಪನ ಬಂಧನಕ್ಕೆ ಇಲ್ಲಿ ಪೊಲೀಸರು ಪ್ರಯತ್ನವನ್ನ ಪಡ್ತಾರೆ. ಇಷ್ಟೆಲ್ಲ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ರು ಕೂಡ ಲೆನೋ ಜೊತೆಗೆ ಅಯ್ಯಪ್ಪನಿಗೆ ಈ ರೀತಿಯಾಗಿ ನಾವು ಸಿಕ್ಕಾಕೊಳ್ತೀವಿ ಅಥವಾ ಇಷ್ಟರ ಮಟ್ಟಿಗೆ ಗೊತ್ತಾಗಿದೆ ಅನ್ನುವಂತ ಯಾವುದೇ ಸಣ್ಣ ಸುಳಿವು ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಜೇಮ್ಸ್ ಅನ್ನ ಬಳಸಿಕೊಂಡು ಪತ್ತೆ ಹಚ್ಚೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಂಬಂಧಿಕರ ಮನೆಯಲ್ಲಿ ಲೆನೋ ಜೊತೆಗೆ ಅಯ್ಯಪ್ಪ ಆಶ್ರಯ ಪಡೆದಿದ್ದಾನೆ ಅನ್ನುವಂತ ವಿಚಾರ ಪೊಲೀಸರ ಗಮನಕ್ಕೆ ಬರುತ್ತೆ. ಹಾಗೆ ಜೇಮ್ಸ್ ಮೂಲಕ ಲೆನೋ ಮತ್ತು ಅಯ್ಯಪ್ಪನನ್ನ ಪೊಲೀಸರು ಬಂಧಿಸ್ತಾರೆ. ಈ ಕಾರ್ಯಾಚರಣೆಯಲ್ಲೂ ಕೂಡ ಪೊಲೀಸರು ಯಶಸ್ವಿಯಾಗ್ತಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಸುದೇಶ್ ಅನ್ನುವಂತ ವ್ಯಕ್ತಿಯನ್ನು ಕೂಡ ಪೊಲೀಸರು ಬಂಧಿಸ್ತಾರೆ. ಅಲ್ಲಿಗೆ 6 ಜನರ ಪೈಕಿ 5 ಜನರು ಪೊಲೀಸರ ವಶಕ್ಕೆ ಬಿದ್ದಂತಾಗುತ್ತೆ. ಸೊ ಅಯ್ಯಪ್ಪ, ಲೆನೋ, ಸುದೇಶ್, ಚಿನ್ನಿ ಹಾಗೆ ಜೇಮ್ಸ್
ಈ 5 ಜನರ ಬಂಧನ ಆಗುತ್ತೆ. 6 ಜನರ ಪೈಕಿ 5 ಜನ ಸಿಕ್ಕಾಕೊಳ್ತಾರೆ ಪೊಲೀಸರ ಚಾಣಾಕ್ಷ ಇನ್ವೆಸ್ಟಿಗೇಷನ್ ಇಂದಾಗಿ. ಸೊ ತಲೆಮರೆಸಿಕೊಂಡಿರುವಂತಹ ಪ್ರಕರಣದ ಮತ್ತೋರ್ವ ಆರೋಪಿ ಪಪ್ಪಿಗಾಗಿ ಇನ್ನೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದರೆ ಆತ ಕೂಡ ಬಚಾವ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಮುಂದಿನ ಹಂತದಲ್ಲಿ ಆತ ಕೂಡ ಸಿಕ್ಕಾಕೊಳ್ತಾನೆ. ಸೊ ಆರೋಪಿಗಳ ಬಂಧನದ ನಂತರದಲ್ಲಿ ಯುವತಿಯಿಂದ ಕನ್ಫರ್ಮ್ ಆಗುತ್ತೆ. ಈ ಯುವತಿ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗಿರುತ್ತೆ ಇವರೇ ಹೌದಾ ಅಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಇದು ಗಂಭೀರವಾದಂತಹ ಪ್ರಕರಣ ಆಗಿತ್ತು. ಆ ಸಂದರ್ಭದಲ್ಲೇ ರಾಜ್ಯಾದ್ಯಂತ ದೇಶದಾದ್ಯಂತ ಈ ವಿಚಾರವಾಗಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇರುತ್ತೆ. ಹೀಗಾಗಿ ಅಗೈನ್ ಕನ್ಫರ್ಮೇಶನ್ ಮಾಡ್ಕೊಳ್ಳುವಂಥದ್ದು ಪೊಲೀಸರಿಗೆ ಅತಿ ಮುಖ್ಯ ಆಗಿರುತ್ತೆ. ಮುಂದಿನ ಹಂತದಲ್ಲಿ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಅನ್ನುವಂತ ಕಾರಣಕ್ಕಾಗಿ ವಾಟ್ಸ್ಆಪ್ ಮುಖಾಂತರವಾಗಿ ಫೋಟೋವನ್ನ ಸಂತ್ರಸ್ತ ಯುವತಿಗೆ ಪೊಲೀಸರು ಕಳಿಸ್ಕೊಡ್ತಾರೆ. ಯಾಕಂತ ಅಂದ್ರೆ ಯುವತಿ ಮೊದಲೇ ಹೇಳಿರ್ತಾಳೆ, ಡಿಸ್ಟರ್ಬ್ ಮಾಡಬೇಡಿ, ಪದೇ ಪದೇ ನನ್ನ ಮನೆ ಹತ್ರ ಬರಬೇಡಿ ಅಥವಾ ನನ್ನನ್ನ ನಿಮ್ಮ ಹತ್ರ ಕರ್ಕೊಂಬೇಡಿ, ನನ್ನ ಹೇಳಿಕೆ ಪಡೆಯೋದಂತ ಪ್ರಯತ್ನವನ್ನ ಪದೇ ಪದೇ ಮಾಡಬೇಡಿ ಅಂತೇಳಿ. ಸೊ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಆ ಸಂತ್ರಸ್ತೆಗೆ ಇವರು ಫೋಟೋ 5 ಜನ ಇದ್ರು, ಇವ್ರ ಫೋಟೋವನ್ನ ವಾಟ್ಸ್ಆಪ್ ಮುಖಾಂತರವಾಗಿ ಪೊಲೀಸರು ಕಳಿಸ್ತಾರೆ. ಸೊ ಆಕೆಯನ್ನ ನೇರವಾಗಿ ಭೇಟಿ ಮಾಡೋದು ಬೇಡ, ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡೋಣ ಅಂತ ಹೇಳಿ ಆಗ ಸಂತ್ರಸ್ತ ಯುವತಿಗೆ ಆರೋಪಿಗಳ ಫೋಟೋವನ್ನ ಪೊಲೀಸರು ಕಳಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಸಂತ್ರಸ್ತ ಯುವತಿ ಕೆಲವರನ್ನ ಪತ್ತೆ ಹಚ್ಚೋದಕ್ಕೆ ಆಕೆ ಯಶಸ್ವಿ ಕೂಡ ಆಗ್ತಾಳೆ. ಈ ಪೈಕಿ 2 ಗುರುತನ್ನ ಸಂತ್ರಸ್ತ ಯುವತಿ ಪತ್ತೆ ಹಚ್ತಾಳೆ. 6 ಜನರ ಪೈಕಿ 5 ಜನರು ಪೊಲೀಸರಿಗೆ ಸೆರೆ ಸಿಕ್ಕಿರ್ತಾರೆ. ಅದರಲ್ಲಿ 5 ಜನರ ಫೋಟೋವನ್ನ ಕಳಿಸಿದಂತ ಸಂದರ್ಭದಲ್ಲಿ ಲೆನೋ ಜೊತೆಗೆ ಅಯ್ಯಪ್ಪನ ಗುರುತು ಪತ್ತೆ ಹಚ್ತಾಳೆ ಈ ಸಂತ್ರಸ್ತ ಯುವತಿ. ಆ ನಡುರಾತ್ರಿಯ ಸಂದರ್ಭದಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆದಂತಹ ಸಂದರ್ಭದಲ್ಲೂ ಇವರ ಮುಖಚಹರೆಯನ್ನ ಆಕೆ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ತಾಳೆ. ಹಾಗೆ ಸೋಮುವನ್ನ ಕೂಡ ಆಕೆ ಮುಖಚಹರೆಯನ್ನ ಒಂದು ಹಂತದಲ್ಲಿ ಪತ್ತೆ ಹಚ್ತಾಳೆ. ಸೋಮು ಅಲಿಯಾಸ್ ಚಿನ್ನಿ, ಆಗಾಗ್ಗೆ ನಾನು ಆತನನ್ನ ನೋಡ್ತಾ ಇದ್ದೆ ಅನ್ನುವಂಥದ್ದನ್ನ ಸಂತ್ರಸ್ತ ಯುವತಿ ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಬಾಯಿ ಬಿಡ್ತಾಳೆ. ಅಲ್ಲಿಗೆ ಇವರೇ ಆ ಕೀಚಕರು, ಇವರೇ ಆ ಕಾಮುಕರು ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಕಮ್ಮನಹಳ್ಳಿಯ ಲಾರೆನ್ಸ್ ರಸ್ತೆಯಲ್ಲಿ ಲೈಂಗಿಕ ದೌರ್ಜನ್ಯ ಆದ ನಂತರದಲ್ಲಿ ಪೊಲೀಸರು ನಡೆಸಿದಂತಹ ಇನ್ವೆಸ್ಟಿಗೇಷನ್, ಇವರು ಸಿಕ್ಕಾಕೊಂಡಂತ ರೀತಿ ಆಯ್ತು. ಹಾಗಾದ್ರೆ ಈ ಘಟನೆ ನಡೆಯೋದಕ್ಕೂ ಮುನ್ನ ನಡೆದಿದ್ದಂತಹ ಒಂದಷ್ಟು ಬೆಳವಣಿಗೆಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಅಂದ್ರೆ ಈ ಯುವತಿಯನ್ನೇ ಟಾರ್ಗೆಟ್ ಮಾಡಿ ಈ ಕಾಮುಕರು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರ್ತಾರೆ. ಆ ಘಟನೆ ನಡೆದಕ್ಕಿಂತ ಮುನ್ನ ನಡೆದಂತಹ ಬೆಳವಣಿಗೆಗಳು ಏನು ಅನ್ನುವಂಥದ್ದನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ ನಂತರ. ಕಾಮುಕರ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಮೊದಲೇ ಹೇಳ್ತಾ ಇದ್ದಾಗೆ ಯುವತಿ ಮೇಲೆ ಇವರು ಬಹಳ ದಿವಸ ಹಿಂದೆನೆ ಕಣ್ಣಿಟ್ಟಿದ್ರು. ಅವರು ಹೇಗೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಡೆಸಿದ್ರು, ಈ ಘಟನೆ ಮುಂಚೆ ನಡೆದಂತಹ ಘಟನೆಗಳು ಏನೇನಾಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಸ್ನೇಹಿತೆಯ ಮನೆಗೆ ಆಗಮಿಸ್ತಾ ಇದ್ಲು ಆಗಾಗ ಸಂತ್ರಸ್ತ ಯುವತಿ. ಇದೆಲ್ಲವೂ ಕೂಡ ಯುವತಿ ಮೇಲೆ ಕಾಮುಕರು ಕಣ್ಣು ಹಾಕಿದ್ದಂತ ರೀತಿ ಹೇಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಸ್ನೇಹಿತ ಮನೆಗೆ ಆಗಾಗ ಈ ಸಂತ್ರಸ್ತ ಯುವತಿ ಆಗಮಿಸ್ತಾ ಇದ್ಲು. ಹಾಗಾಗಿ ಸ್ನೇಹಿತೆಯ ಮನೆಗೆ ಪ್ರಶಾಂತ್ ಅವರ ಮನೆ ಹತ್ರ ಇದ್ದಂತ ಸ್ನೇಹಿತೆಯ ಮನೆಗೆ ಸಂತ್ರಸ್ತ ಯುವತಿ ಬಂದು ಹೋಗೋದೆಲ್ಲ ಮಾಡ್ತಾ ಇದ್ರು. ಈ ವೇಳೆ ಆಕೆಯನ್ನ ನಾವು ನೋಡಿದ್ವಿ, ಆಕೆ ಮೇಲೆ ಒಂದು ಕಣ್ಣಿಟ್ಟಿದ್ವಿ ಅನ್ನುವಂಥದ್ದನ್ನ ಆರೋಪಿಗಳು ಪೊಲೀಸರ ತನಿಖಾ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ. ಹಾಗೆ ರಸ್ತೆಯಲ್ಲಿ ನಡೆದು ಹೋಗುವಂತಹ ಸಂದರ್ಭದಲ್ಲಿ ಇವರು ಟೀಸ್ ಮಾಡ್ತಾ ಇದ್ರು ಕೂಡ, ರೇಗಿಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಲಭ್ಯ ಆಗಿರುವಂತಹ ಮಾಹಿತಿ. ಸೋಮು ಅಲಿಯಾಸ್ ಚಿನ್ನಿ ಅನ್ನುವಂತ ವ್ಯಕ್ತಿ ಏನಿದ್ದ, ಮೊದಲೇ ಸಿಕ್ಕಾಕೊಂಡಂತ ವ್ಯಕ್ತಿ, ಎಲ್ಲಾ ಪ್ರಕರಣದ ಪ್ರಮುಖ ಆರೋಪಿ, ಜೊತೆಗೆ ಮೊದಲಿಗೆ ಸಿಕ್ಕಾಕೊಂಡಂತ ಆರೋಪಿ. ಸೊ ಸೋಮು ಅಲಿಯಾಸ್ ಚಿನ್ನಿ ಕೂಡ ಈಕೆಗೆ ಟೀಸ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಆರೋಪಿ ಒಪ್ಕೊಳ್ತಾರೆ. ಸೊ ಡಿಸೆಂಬರ್ 31ರ ಸಂಜೆ ಸ್ನೇಹಿತೆಯ ಮನೆಗೆ ಈ ಸಂತ್ರಸ್ತೆ ಹೋಗ್ತಾ ಇದ್ದಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಈ ಎಲ್ಲಾ ಆರೋಪಿಗಳು ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ತಿಳಿದು ಬಂದಿರುತ್ತೆ. ಸೊ ಮನೆಗೆ ಹೋಗ್ತಾ ಇರೋದನ್ನ ಆರೋಪಿಗಳು ಗಮನಿಸಿರ್ತಾರೆ ಕೂಡ. ಈಕೆ ಆಗಾಗ ತಮ್ಮ ಏರಿಯಾದ ಒಂದು ಮನೆಗೆ ಬರ್ತಾ ಇದ್ದಂಥದ್ದನ್ನ ಈ ಕಾಮುಕರು ಗಮನಿಸಿರ್ತಾರೆ. ಈ ಯುವತಿ ಹೋಗ್ತಾ ಇದ್ದಂಥದ್ದು ಅವತ್ತು ಕೂಡ ಅವರು ಗಮನಿಸಿರ್ತಾರೆ. ಸೊ ಬಕೆಟ್ ಬಿರಿಯಾನಿ ಅನ್ನುವಂತ ಹೋಟೆಲ್ ಬಳಿ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಇವರು ಈ ಸಂತ್ರಸ್ತ ಯುವತಿ ತನ್ನ ಸ್ನೇಹಿತೆಯ ಮನೆಗೆ ಹೋಗ್ತಾ ಇದ್ದಂಥದ್ದನ್ನ ಗಮನಿಸಿರ್ತಾರೆ. ಹೀಗಾಗಿ ಅಲ್ಲೇ ಒಂದು ಹಂತದ ಸ್ಕೆಚ್ ಅನ್ನ ಇವರು ರೆಡಿ ಮಾಡೋದಕ್ಕೆ ಆರಂಭಿಸಿರ್ತಾರೆ. ಹಾಗೆ ಬಕೆಟ್ ಬಿರಿಯಾನಿ ಹೋಟೆಲ್ನಿಂದ ತನ್ನ ಸ್ನೇಹಿತೆಯ ಮನೆಗೆ ಈಕೆ ಹೋಗ್ತಾ ಇದ್ದಂಥದ್ದನ್ನ ಆ ಸಂದರ್ಭದಲ್ಲಿ ಇವರು ಸ್ಪಷ್ಟವಾಗಿ ಗಮನಿಸಿಕೊಂಡಿರ್ತಾರೆ. ಹಾಗೆ ಬಕೆಟ್ ಬಿರಿಯಾನಿ ಬಳಿ ಇವರೇನಿರ್ತಾರೆ 6 ಜನರು, ಇವರು ಈಕೆ ಹೋಗ್ತಾ ಇದ್ದದನ್ನ ನೋಡಿ ಆ ನಂತರದಲ್ಲಿ ತಮ್ಮ ಓರ್ವ ಸ್ನೇಹಿತನ ಮನೆಗೆ ಆರೋಪಿಗಳ ತಂಡ ತೆರಳುತ್ತೆ. ಹಾಗೆ ಸ್ನೇಹಿತ ಸುಲ್ತಾನ್ ಭಾಯ್ ಮನೆಗೆ ತೆರಳಿ ಇವರೆಲ್ಲರೂ ಕೂಡ ವಿಶ್ ಮಾಡ್ತಾರೆ.
ಇದು ಕೂಡ ಸುಲ್ತಾನ್ ಭಾಯ್ಗೆ ಇವರು ಅಲ್ಲಿದ್ರು ಅನ್ನುವಂಥದಕ್ಕೆ ಸಿಕ್ಕಂತ ಕ್ಲೂ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ಬಕೆಟ್ ಬಿರಿಯಾನಿ ಹೋಟೆಲ್ ನಿಂದ ಈಕೆ ಹೋಗೋದನ್ನ ನೋಡ್ಕೊಂಡು ಹೋಗಿ ನಂತರ ಸುಲ್ತಾನ್ ಭಾಯ್ ಮನೆಗೆ ಹೋಗ್ತಾರೆ. ಅನಂತರದಲ್ಲಿ ಸ್ನೇಹಿತನಿಗೆ ವಿಶ್ ಮಾಡಿ ಎಲ್ಲರೂ ಕೂಡ ಬಾಣಸ್ವಾಡಿಯ ಚರ್ಚ್ಗೆ ಇವರೆಲ್ಲರೂ ಕೂಡ ತೆರಳುತ್ತಾರೆ. ಚರ್ಚ್ ನಿಂದ ವಾಪಸ್ ಆದಂತಹ ನಂತರದಲ್ಲಿ ಅಲ್ಲಿ ಒಂದಷ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದಂತ ನಂತರದಲ್ಲಿ ಎಲ್ಲರೂ ಕೂಡ ಮದ್ಯ ಸೇವಿಸ್ತಾರೆ ಈ ಎಲ್ಲ ಆರೋಪಿಗಳು. ಹೇಳಿ ಕೇಳಿ ಹೊಸ ವರ್ಷಾಚರಣೆಯ ಸಂದರ್ಭ. ಸೊ ರಾಜ್ಕುಮಾರ್ ಪಾರ್ಕ್ ಬಳಿ ಕಂಠಪೂರ್ತಿ ಆರೋಪಿಗಳು ಕುಡಿದಿರ್ತಾರೆ, ಎಣ್ಣೆ ನಶೆಯಲ್ಲಿ ಇರ್ತಾರೆ. ಚರ್ಚ್ಗೆ ಹೋದ ನಂತರದಲ್ಲಿ ಕುಡಿದಿರ್ತಾರೆ. ಸೊ ಕುಡಿದ ನಂತರ 3 ವಾಹನದಲ್ಲಿ ಆರೋಪಿಗಳು ರೌಂಡ್ಸ್ ಹಾಕೋದಕ್ಕೆ ಆರಂಭ ಮಾಡ್ತಾರೆ. ಹೇಳಿ ಕೇಳಿ ಅದೇ ಏರಿಯಾದಲ್ಲಿ ಇವರೆಲ್ಲರೂ ಕೂಡ ಅಡ್ಡಾಡ್ತಾ ಇದ್ದಂತ ಒಂದು ಹಂತದ ಪರೋಡಿಗಳು ಇವರು. ಸೊ ಕುಡಿದ ನಂತರದಲ್ಲಿ ವಾಹನದಲ್ಲಿ ಓಡಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಒಂದು ವಾಹನದಲ್ಲಿ ಲೆನೋ ಮತ್ತು ಅಯ್ಯಪ್ಪ ರೌಂಡ್ ಹೊಡಿತಾ ಇದ್ರೆ, ಮತ್ತೊಂದರಲ್ಲಿ ಚಿನ್ನಿ ಅಲಿಯಾಸ್ ಸೋಮು ಜೊತೆಗೆ ಸುದೇಶ್ ರೌಂಡ್ ಹೊಡಿತಾ ಇರ್ತಾರೆ. ಇನ್ನೊಂದು ವಾಹನದಲ್ಲಿ ಜೇಮ್ಸ್ ಜೊತೆಗೆ ಪಪ್ಪಿ ಸುತ್ತಾಡ್ತಾ ಇರ್ತಾರೆ. ಒಟ್ಟು 3 ವಾಹನದಲ್ಲಿ 6 ಜನ ಇವರು ಸಂಜೆಯಿಂದನೇ ಕಂಠಪೂರ್ತಿ ಕುಡಿದು ಓಡಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಸಿಎಂಎಚ್ ರಸ್ತೆ, ನೆಹರು ಸರ್ಕಲ್ ಜೊತೆಗೆ ಎಂಜಿ ರೋಡ್ ನ ಸುತ್ತಮುತ್ತ ಕೂಡ ಇವರು ರೌಂಡ್ ಹಾಕಿರ್ತಾರೆ ರಾತ್ರಿ ಸಂದರ್ಭದಲ್ಲಿ. ಸೊ ರೌಂಡ್ ಹಾಕಿದಂತಹ ಸಂದರ್ಭದಲ್ಲಿ ಧೂಮಪಾನ ಮಾಡಬೇಕು ಅಂತ ಹೇಳಿ, ಸಿಗರೆಟ್ ಸ್ಮೋಕ್ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಮತ್ತೆ ಆಗಮಿಸ್ತಾರೆ. ಎಲ್ಲಿ ಆಗಮಿಸ್ತಾರೆ ಅನ್ನುವಂಥದ್ದನ್ನೇ ನೋಡಿದರೆ ಕಮ್ಮನಹಳ್ಳಿಯ ಕುಳ್ಳಪ್ಪ ಸರ್ಕಲ್ ಬಳಿ ಆಗಮಿಸುವಂತಹ ಆರೋಪಿಗಳು ಅಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಇದೆಲ್ಲವೂ ಕೂಡ ರಾತ್ರಿ ನಡೆದಂತಹ ಒಂದಷ್ಟು ಘಟನೆಗಳು. ಇವರು ಸ್ಮೋಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಟೋದಲ್ಲಿ ಈ ಯುವತಿ ಹೋಗ್ತಾ ಇರುವಂತದನ್ನ ಇವರ ಗ್ಯಾಂಗ್ ನಲ್ಲಿ ಇದ್ದಂತವರು ನೋಡ್ತಾರೆ. ಆಟೋದಲ್ಲಿ ಸ್ನೇಹಿತಿಯ ಜೊತೆ ಹೋಗೋದನ್ನ, ಅಂದ್ರೆ ಈ ಸಂತ್ರಸ್ತ ಯುವತಿ ಹೋಗ್ತಾ ಇರುವಂತದನ್ನ ಚಿನ್ನಿ ಅಗೇನ್ ಇಲ್ಲಿ ಸೋಮುನೆ ಆ ಯುವತಿಯನ್ನ ನೋಡುವಂಥದ್ದು, ಆತನೇ ಹಿಂದಿನಿಂದನೂ ಕೂಡ ರೇಗಿಸ್ತಾ ಇದ್ದಂತಹ ವ್ಯಕ್ತಿ ಕೂಡ. ಮಚ ನಮ್ ಹುಡುಗಿ ಹೋಗ್ತಿದ್ದಾಳೆ, ವಿಶ್ ಮಾಡೋಣ ಬರ್ರೋ ಅಂತ ಹೇಳಿ ಆ ಸಂದರ್ಭದಲ್ಲಿ ಕುಳ್ಳಪ್ಪ ಸರ್ಕಲ್ ನಿಂದ ಆಟೋವನ್ನ ಫಾಲೋ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಸಿದ್ಧರಾಗ್ತಾರೆ. ಈ ರೀತಿ ಕಿರ್ಚಿ ಸೋಮು ಅಲಿಯಾಸ್ ಚಿನ್ನಿ ಹೇಳ್ದ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಿಕೊಂಡಿದ್ದಾರೆ. ಬಳಿಕ 3 ಬೈಕ್ ನಲ್ಲಿ 6 ಆರೋಪಿಗಳು ಆ ಆಟೋವನ್ನ ಫಾಲೋ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಕುಳ್ಳಪ್ಪ ಸರ್ಕಲ್ ನಿಂದ ಹೇಳಿ ಕೇಳಿ ಇವರು ವಿವೇಕಾನಂದ ಮೆಟ್ರೋ ಸ್ಟೇಷನ್ ನಿಂದ ಕಮ್ಮನಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಇವರು ಕೂಡ ಆನ್ ದಿ ವೇ ನೋಡ್ತಾರೆ, ಅವ್ರ ಹಿಂದೆ ಫಾಲೋ ಮಾಡೋದಕ್ಕೆ ಹೊರಡ್ತಾರೆ. ಆಟೋ ಫಾಲೋವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ 6 ಜನ ಆರೋಪಿಗಳು. ಸೊ ಮೊದಲು ಮುಂದೆ ಹೋಗ್ತಾನೆ ಜೇಮ್ಸ್ ಮತ್ತು ಚಿನ್ನಿ, ಇವರಿಬ್ರು ಕೂಡ ಒಂದೇ ವೆಹಿಕಲ್ ಇರ್ತಾರೆ. ಸೊ ಇವರು ಮೊದಲಿಗೆ ಹೋಗ್ತಾ ಇರ್ತಾರೆ ಈ 3 ಬೈಕ್ಗಳ ಪೈಕಿ. ಸೊ ಆಟೋ ಹಿಂದೆ ವಾಹನವನ್ನ ಜೇಮ್ಸ್ ಮತ್ತು ಚಿನ್ನಿ ಬಂದು ನಿಲ್ಲಿಸ್ತಾರೆ. ಆ ಹುಡುಗಿ ಎಲ್ಲೆಲ್ಲಿ ಹೋಗ್ತಾಳೆ ಎಲ್ಲೆಲ್ಲಿ ಬರ್ತಾಳೆ ಅನ್ನುವಂಥದ್ದು ಗೊತ್ತಿರುತ್ತೆ. ಹಾಗೆ ಹಣ ಕೊಟ್ಟು ಬಾ ಅಂತ ಹೇಳಿ ಸ್ನೇಹಿತೆ ಮುಂದೆ ಸಾಕ್ತಾರೆ. ಸಂತ್ರಸ್ತ ಯುವತಿಗೆ ಆಮೇಲೆ ನಾನು ಹೋಗಿರ್ತೀನಿ, ನೀನು ದುಡ್ಡು ಕೊಟ್ಟು ಬಾ ಅಂತ ಹೇಳಿ ಅವರು ಒಂದು ಹೆಚ್ಚು ಕಡಿಮೆ ಒಂದು 50 ರಿಂದ 60 ಮೀಟರ್ ಅಷ್ಟು ರೋಡ್ ನಲ್ಲಿ ಆಕೆ ಹೋಗ್ತಾಳೆ ಮೊದಲಿಗೆ. ಸೊ 172 ರೂಪಾಯಿ ಕೊಡೋದಕ್ಕೆ ಸರಿಯಾಗಿ 1 ನಿಮಿಷವನ್ನ ಇಲ್ಲಿ ಸಂತ್ರಸ್ತೆ ತೆಗೆದುಕೊಳ್ತಾರೆ. ಆಟೋ ಆ ಸಂದರ್ಭದಲ್ಲಿ ಡಬಲ್ ಚಾರ್ಜ್ ಆಗಿರುತ್ತೆ. ಸೊ ಬಾಡಿಗೆ ಹಣ ಕೊಟ್ಟು ಆಕೆನೂ ಕೂಡ ಆ ಡಬಲ್ ಚಾರ್ಜ್ ಅನ್ನ ಕೊಟ್ಟು, ಮೀಟರ್ ಚಾರ್ಜ್ ಅನ್ನ ಕೊಟ್ಟು ಆಕೆ ಕೂಡ ಬಾಡಿಗೆ ಹಣ ಕೊಟ್ಟು ಆಟೋದಿಂದ ಕೆಳಗಿಳಿತಾಳೆ ಸಂತ್ರಸ್ತೆ. ಆಗ ಸರಿಯಾಗಿ 2 ಗಂಟೆ 41 ನಿಮಿಷ 3 ಸೆಕೆಂಡ್. ಸೊ ದೂರದಿಂದಲೇ ನ್ಯೂ ಇಯರ್ ವಿಶ್ ಮಾಡ್ತಾನೆ ಚಿನ್ನು ಅಲಿಯಾಸ್ ಸೋಮು. ಆಕೆ ಬಳಿ ಹೋಗೋದಕ್ಕೆ ಆತ ಧೈರ್ಯ ಮಾಡೋದಿಲ್ಲ. ಹೇಳಿ ಕೇಳಿ ಆಟೋ ಹಿಂದೆನೆ ಬೈಕ್ ನಿಲ್ಸ್ಕೊಂಡಿರ್ತಾನೆ. ಆತ ದೂರದಿಂದಲೇ ನ್ಯೂ ಇಯರ್ ವಿಶ್ ಅನ್ನ ಆ ಯುವತಿಗೆ ಮಾಡ್ತಾನೆ. ಆದ್ರೆ ವಾಹನದಲ್ಲಿ ಮುಂದೆ ಹೋಗೋದು ಯಾರು ಅಂತ ಅಂದ್ರೆ ಅಯ್ಯಪ್ಪ ಮತ್ತು ಲೆನೋ. ಇವರಿಗೆ ದೂರದಿಂದ ವಿಶ್ ಮಾಡಿದ್ರೆ ಸಾಕಾಗೋದಿಲ್ಲ, ಇವರು ಆಕೆ ಬಳಿನೇ ಹೋಗಿ ವಿಶ್ ಮಾಡೋಣ ಅಂತ ಹೇಳಿ ಅಯ್ಯಪ್ಪ ಮತ್ತು ಲೆನೋ ಆಕೆ ಬಳಿಗೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ಬೈಕ್ ನಲ್ಲಿ ಹೋಗಿ ಆಕೆಯನ್ನ ದಾಟಿ ಮತ್ತೆ ಒಂದು ಯೂಟರ್ನ್ ಅನ್ನ ತೆಗೆದುಕೊಂಡು ಆಕೆಯನ್ನ ಸುತ್ತುವರಿಯುವಂತ ರೀತಿಯಲ್ಲಿ ಬೈಕ್ ಅನ್ನ ತಿರುಗಿಸಿ ಅಯ್ಯಪ್ಪ ಮತ್ತು ಲೆನೋ ಆಕೆಯನ್ನ ಅಡ್ಡಗಡ್ತಾರೆ. ಈ ಸಂದರ್ಭದಲ್ಲಿ ಸ್ಕೂಟರ್ ನಿಂದ ಇಳಿದು ವಿಶ್ ಮಾಡೋದಕ್ಕೆ ಮುಂದಾಗುವಂತಹ ವ್ಯಕ್ತಿ ಅಂದ್ರೆ ಅಯ್ಯಪ್ಪ. ಹೋಗಿ ಆಕೆಯನ್ನ ಹಗ್ ಮಾಡ್ತಾನೆ, ಅಷ್ಟೇ ಅಲ್ಲ ಮುತ್ತು ಕೊಡೋದಕ್ಕೂ ಕೂಡ ಮುಂದಾಗ್ತಾನೆ ಅಯ್ಯಪ್ಪ. ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದ ದೃಶ್ಯದಲ್ಲಿ ಸ್ಪಷ್ಟವಾಗಿದೆ. ಹಗ್ ಮಾಡ್ಕೊಳ್ತಾನೆ, ಮುತ್ತು ಕೊಡ್ತೇನೆ. ಆ ಸಂದರ್ಭದಲ್ಲಿ ಲೆನೋ ಕೂಡ ನಾನು ಕೂಡ ಮುತ್ತು ಕೊಡ್ಬೇಕು ಅಂತ ಹೇಳ್ತಾನೆ. ಆಗ ಅಯ್ಯಪ್ಪ ಆಕೆಯನ್ನ ಲೆನೋ ಬಳಿ ಎಳೆದು ತರುವಂತಹ ಪ್ರಯತ್ನವನ್ನ ಪಡ್ತಾನೆ. ಸ್ಕೂಟರ್ ಬಳಿ ಸಂತ್ರಸ್ತ ಯುವತಿಯನ್ನ ಅಯ್ಯಪ್ಪ ಎಳೆದು ತರ್ತಾನೆ. ಯಾಕಂತಂದ್ರೆ ಸ್ಕೂಟರ್ನ ಮುಂಭಾಗದಲ್ಲಿ ಲೆನೋ ಕೂತಿರ್ತಾನೆ. ಸೊ ಆಕೆಯನ್ನ ಅಯ್ಯಪ್ಪ ಎಳೆದು ತರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಬಹಳಷ್ಟು ಹಿಂಸಿಸ್ತಾನೆ. ಈ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಅವಾಚ್ಯ ಶಬ್ದಗಳಿಂದ ಬೈತಾಳೆ. ನನ್ನನ್ನ ಬಿಟ್ಬಿಡಿ ಅನ್ನುವಂತ ಒಂದ್ ಕಡೆ ರಿಕ್ವೆಸ್ಟ್ ಆದ್ರೆ, ಮತ್ತೊಂದು ಕಡೆ ಆಕೆ ಹಿಂಸೆ ತಡೆಯೋಕ್ಕಾಗದೆ ಬೈತಾಳೆ. ಈ ಸಂದರ್ಭದಲ್ಲಿ ಇಬ್ರು ಸೇರಿ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಒಂದು ಹಂತದಲ್ಲಿ ಆ ಸ್ಕೂಟರ್ ನಲ್ಲಿ ಇವಳನ್ನ ಕಿಡ್ನಾಪ್ ಮಾಡುವಂತ ಪ್ರಯತ್ನದ ರೀತಿಯಲ್ಲೂ ಕೂಡ ಇವರು ವರ್ತಿಸ್ತಾರೆ ಆ ಸಂದರ್ಭದಲ್ಲಿ. ಆಗ ಅಯ್ಯಪ್ಪನಿಗೆ ಹೊಡೆಯೋದಕ್ಕೆ
ಸಂತ್ರಸ್ತ ಯುವತಿ ಪ್ರಯತ್ನಿಸ್ತಾಳೆ ಕೂಡ. ಹೇಳಿ ಕೇಳಿ ತಡರಾತ್ರಿ 2:40 ಸಂದರ್ಭ. ಯಾರು ಕೂಡ ಅಕ್ಕಪಕ್ಕ ಇರೋದಿಲ್ಲ, ಹೀಗಾಗಿ ಅಯ್ಯಪ್ಪನಿಗೆ ಒಂದು ಧೈರ್ಯ ಇರುತ್ತೆ, ಯಾರು ಕೂಡ ಇಲ್ಲ ಅಂತೇಳಿ. ಆಗ ಆಕೆ ಹೊಡೆಯುವಂತ ಪ್ರಯತ್ನವನ್ನ ಪಡ್ತಾಳೆ. ಅಷ್ಟೇ ಅಲ್ಲ, ಜೋರಾಗಿ ಕಿರುಚಾಡ್ತಾಳೆ ಆ ಸಂತ್ರಸ್ತ ಯುವತಿ. ಆಕೆಯ ಮತ್ತೋರ್ವ ಸ್ನೇಹಿತೆ ಕೂಡ ಮನೆ ಸೇರ್ಕೊಂಡಿರ್ತಾಳೆ, ಹೀಗಾಗಿ ಆಕೆ ಕೂಡ ಕಿರುಚಾಡ್ತಾಳೆ. ಈ ಸಂದರ್ಭದಲ್ಲಿ ಸಂತ್ರಸ್ತೆಯ ಸ್ನೇಹಿತೆ ಕೂಡ ಕಿರ್ಚಾಡ್ಕೊಳ್ತಾಳೆ. ಏನ್ ಹೊರಗಡೆ ಗಲಾಟೆ ಆಗ್ತಾ ಇದೆ ಅಂತ ಆಕೆ ಬಂದು ಬಾಲ್ಕನಿಲಿ ನೋಡಿದಂತ ಸಂದರ್ಭದಲ್ಲಿ ತನ್ನ ಫ್ರೆಂಡ್ ಅನ್ನ ಇವರು ಎಳೆದಾಡ್ತಾ ಇದ್ದಂಥದ್ದನ್ನ ನೋಡಿ ಮನೆಯ ಮಹಡಿಯ ಮೇಲಿಂದನೇ ಆ ಸಂತ್ರಸ್ತೆಯ ಸ್ನೇಹಿತೆ ಕೂಡ ಕಿರ್ಚಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾಳೆ. ಹಾಗೆ ಇಬ್ರು ಕೂಡ ಜೋರಾಗಿ ಕಿರ್ಚಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಸಂತ್ರಸ್ತೆಯ ಸ್ನೇಹಿತೆ ಪ್ಲೀಸ್ ಸೇವ್ ಹರ್ ಅಂತ ಹೇಳಿ ಕಿರ್ಚಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾಳೆ, ಕಿರ್ಚಾಡ್ಕೊಳ್ಳೋದಕ್ಕೆ ಆರಂಭಿಸ್ತಾಳೆ. ಈ ಸಂದರ್ಭದಲ್ಲಿ ರಸ್ತೆಯ ಮತ್ತೊಂದು ಬದಿಯಲ್ಲಿ ಸುದೇಶ್ ಜೊತೆಗೆ ಸೋಮು ಇಬ್ರು ಕೂಡ ಏನ್ ನಿಂತ್ಕೊಂಡಿರ್ತಾರೆ. ಅದರಲ್ಲಿ ಇಬ್ರಲ್ಲಿ ಪ್ರಮುಖವಾಗಿ ಸೋಮು ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ ಅಯ್ಯಪ್ಪ ಜೊತೆಗೆ ಲೆನೋಗೆ. ರಸ್ತೆಯಲ್ಲಿ 3 ವಾಹನಗಳು ಹೋಗ್ತಾ ಇರೋದನ್ನ ಗಮನಿಸಿ ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ. ಯಾರೋ ಆ ಕಡೆ ಬರ್ತಾ ಇದ್ದಾರೆ, ಓಡೋಗೋಣ ಅನ್ನುವಂತ ಸಿಗ್ನಲ್ ಅನ್ನ ಈ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದಂತಹ ಸೋಮು ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಸೊ ಜನರು ಹೊರಗೆ ಬಂದ್ರೆ ಕಷ್ಟ ಅಂತ ಆ ಸಂದರ್ಭದಲ್ಲಿ ಕಾಮುಕರಿಗೆ ವಿಚಾರ ತಿಳಿಯುತ್ತೆ. ಈ ಸಂದರ್ಭದಲ್ಲಿ ನಾವಿಲ್ಲರದ್ದು ಸೇಫ್ ಅಲ್ಲ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಆಕೆ ಒಂದು ಯುವತಿ ಅನ್ನುವಂಥದ್ದನ್ನು ನೋಡದೆ, ಹೆಣ್ಣು ಅನ್ನುವಂಥದ್ದನ್ನು ನೋಡದೆ ಸಂತ್ರಸ್ತ ಯುವತಿಯನ್ನ ತಳ್ಳಿ ರಸ್ತೆ ಮೇಲೆ ತಳ್ಳಿ ಆ ಸಂದರ್ಭದಲ್ಲಿ ಕಾಮುಕರು ಪರಾರಿಯಾಗುವಂತಹ ಪ್ರಯತ್ನ ಪಡ್ತಾರೆ. ಹಾಗಾದ್ರೆ ಆ ಒಂದು ಘಟನೆಯನ್ನ ನೋಡೋದಾದ್ರೆ, ದೇಶದಾದ್ಯಂತ ತೀವ್ರ ಖಂಡನೆಗೆ ಕಾರಣ ಆದಂತಹ ಆ ಘಟನೆಯನ್ನೇ ನೋಡೋದಾದ್ರೆ, ಇದೇ ಘಟನೆ ಮೊದಲಿಗೆ ಹಗ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಅಯ್ಯಪ್ಪ ಆಕೆಯನ್ನ ಹಗ್ ಮಾಡ್ಕೊಳ್ತಾಳೆ. ಅದನ್ನ ಒಂದು ಸ್ಕೆಚಸ್ ಮುಖಾಂತರವಾಗಿ ಇನ್ನು ಸ್ಪಷ್ಟವಾಗಿ ನೋಡೋದಾದ್ರೆ, ಆಕೆಯನ್ನ ಹಗ್ ಮಾಡ್ಕೊಂಡು ಎಳೆದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ಬದಿಯಲ್ಲಿ ಈ ಸಂತ್ರಸ್ತ ಯುವತಿಯ ಸ್ನೇಹಿತೆ ಏನಿರ್ತಾಳೆ ಆಕೆ ಕಿರ್ಚಾಡೋದಕ್ಕೆ ಆರಂಭ ಮಾಡ್ತಾಳೆ. ಮನೆಯ ಮುಂದೆ ಬಂದು ಪ್ಲೀಸ್ ಸೇವ್ ಹರ್ ಅಂತ ಕಿರ್ಚಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಾಗ್ಲೇ ಅಯ್ಯಪ್ಪ ಜೊತೆಗೆ ಲೆನೋ ಈ ಸಂತ್ರಸ್ತ ಯುವತಿಯನ್ನ ಹಿಡಿದು ಎಳೆದಾಡ್ತಾ ಇರ್ತಾರೆ. ಆಕೆಯನ್ನ ಸ್ಕೂಟರ್ ಬಳಿ ಎಳೆದು ತರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ಆ ಸಂತ್ರಸ್ತ ಯುವತಿಯ ಸ್ನೇಹಿತೆ ಮತ್ತಷ್ಟು ಜೋರಾಗಿ ಕಿರ್ಚಾಡ್ಕೊಳ್ಳೋದಕ್ಕೆ ಆರಂಭಿಸ್ತಾಳೆ. ಹೀಗೆ ಕಿರ್ಚಾಡ್ಕೊಳ್ತಾ ಇರ್ತಾಳೆ. ಒಂದು ಕಡೆ ಕೆಳಗೆ ಹೋಗೋದಕ್ಕೆ ಆಕೆಗೆ ಭಯ, ಆದ್ರೆ ಜೋರಾಗಿ ಸೇವ್ ಹರ್ ಅಂತ ಕಿರ್ಚಾಡ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಯ್ಯಪ್ಪ ಜೊತೆಗೆ ಲೆನೋ ನಿರ್ದಾಕ್ಷಣ್ಯವಾಗಿ ಆ ಯುವತಿಯನ್ನ ರಸ್ತೆ ಮೇಲೇನೆ ತಳ್ಳುತ್ತಾರೆ. ಆಗ ಒಂದ್ ಕಡೆ ಸಂತ್ರಸ್ತೆಯ ಸ್ನೇಹಿತೆಗೆ ಭಯ, ಮತ್ತೊಂದ್ ಕಡೆ ಸಂತ್ರಸ್ತೆ ರಸ್ತೆ ಮೇಲೆ ಈ ರೀತಿಯಾಗಿ ಬಿದ್ದಿರ್ತಾಳೆ. ಇದೆಲ್ಲವೂ ಕೂಡ ಘಟನೆ ನಡೆದಂತಹ ದಿನ ಅಂದ್ರೆ ಜನವರಿ 1ನೇ ತಾರೀಕು ಸರಿಯಾಗಿ ತಡರಾತ್ರಿ 2:40 ಸಂದರ್ಭದಲ್ಲಿ ಏನೇನಾಯ್ತು, ಆ ನಂತರ ದೇಶಾದ್ಯಂತ ಈ ಪ್ರಕರಣ ಯಾವ ರೀತಿಯಾಗಿ ಆಕ್ರೋಶಕ್ಕೆ ಕಾರಣವಾಯಿತು, ಆ ನಂತರದಲ್ಲಿ ಪೊಲೀಸರು ಯಾವ ರೀತಿಯಾಗಿ ನಾಜೂಕಾಗಿ ಒಂದು ತನಿಖೆಯನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಈ ಆರೋಪಿಗಳನ್ನ ಬಂಧಿಸಿದ್ರು ಅನ್ನುವಂತಹ ವಿಚಾರದ ಪಿನ್ ಟು ಪಿನ್ ಡೀಟೇಲ್ಸ್ ಆಗಿತ್ತು. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.